ಹರೇ ಕೃಷ್ಣ. ಸೊ ಹೋದ್ವಾರ ನಾವು 7ನೇ ಅಧ್ಯಾಯ ಶ್ಲೋಕ 27-28 ನಾವು ಓದಿದ್ವಿ. ಸೊ ಜಸ್ಟ್ ಒಂದು 5 ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀನಿ. 27ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ ಪರಂತಪ. ಭರತ ವಂಶಜನೇ, ಶತ್ರುಗಳನ್ನು ಜಯಿಸುವವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತದೆ. ಇದು ಭ್ರಾಂತಿ ಅಂದರೆ ಒಂದು ರೀತಿಯಲ್ಲಿ ಹುಚ್ಚುತನ, ಭ್ರಮೆ. ಇವಾಗ ಒಬ್ರೊಬ್ರು ಮನಸ್ಸಲ್ಲಿ ಏನೇನೋ ಯೋಚನೆ ಬರ್ತಾ ಇರುತ್ತೆ. ಅವಾಗ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅವ್ರನ್ನ? ಮೆಂಟಲ್ ಹಾಸ್ಪಿಟ್ಲ್. ಸೊ ಮೆಂಟಲ್ ಹಾಸ್ಪಿಟಲ್ಗೆ ಹೋಗೋವಂಥವ್ರಿಗೆ ಭ್ರಾಂತಿ ಇದೆ ಅಂತಾರೆ, ಭ್ರಾಂತಿ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನಾವೆಲ್ಲ ಈ ಭ್ರಾಂತಿಯನ್ನು ಹೊಂದಿದ್ದೇವೆ. ಅಂದರೆ ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ? ಮೆಂಟಲ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇವಾಗ ಹುಚ್ಚಾಸ್ಪತ್ರೆಯಲ್ಲಿ ಇರೋರು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ? ನಗ್ತಾ ಇದ್ದಾರೆ ಮಾತಾಜಿ. ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಹುಚ್ಚು ಇನ್ನೂ ಜಾಸ್ತಿ ಆಗತ್ತೆ. ಸೊ ನಾವೆಲ್ಲ ಏನು ಮಾಡಬೇಕು? ಟ್ರೀಟ್ಮೆಂಟ್ ತೊಗೋಬೇಕು. ಓಕೆ, ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ಹುಚ್ಚು ಜಾಸ್ತಿ ಆಗುತ್ತೆ. ಈ ಹುಚ್ಚಿನಿಂದ ಏನು ಮಾಡ್ತೀವಿ ನಾವು? ಅಲ್ಲಿದ್ದೀವಿ, ನಮ್ಮನೆ ಇಲ್ಲಿದ್ದೀ ಬಂದಿದ್ದೀವಿ ಸುಮ್ಮನೆ ಅಂತ ಇಲ್ಲೇ ಪರ್ಮನೆಂಟ್ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದು ಹುಟ್ಟಿದಾಗಿಂದನೇ ಇದೆ. ಇದು ಯಾರಿಗೂ ಕಲಿಸ್ಬೇಕಾಗಿಲ್ಲ. ಈ ಹುಚ್ಚುತನ ನಮಗೆ ಹುಟ್ಟಿದಾಗಿಂದನೇ ಇದೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡಲ್ಲ, ಹಿಂಗೆ ಮಾಡಿ ಅಂತ. ಅವರು ಹುಟ್ಟಿದಾಗಿಂದನೇ ಅವ್ರು ಪಡ್ಕೊಂಡು ಬಂದಿರ್ತಾರೆ. ಯಾಕಂದರೆ ಇದು ಮೊದಲನೇ ಜನ್ಮ ಅಲ್ಲ, ಬೇಕಾದ ಜನ್ಮಗಳಲ್ಲಿ ನಾವು ಇದೇ ರೀತಿ ಭ್ರಾಂತಿಯಲ್ಲೇ ಇದ್ದಿದ್ದೀವಿ, ಮತ್ತು ಡಾಕ್ಟರ್ ಹತ್ರ ಹೋಗಿಲ್ಲ. ಸೊ ಹಾಗಾಗಿ ಈ ಜೀವನದಲ್ಲಿ ಇದು ನಮ್ಮ ಮಹಾಪುಣ್ಯ, ನಾವು ಡಾಕ್ಟ್ರ್ ಹತ್ರ ಬಂದಿದ್ದೀವಿ. ಡಾಕ್ಟ್ರ್ ಹತ್ರ ಬಂದಮೇಲೆ ಸರಿಯಾಗಿ ಔಷಧಿ ತಗೋಬೇಕು ಅಲ್ವಾ? ಇವತ್ತು ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ನಮಗೆ ಎಷ್ಟು ವಿಶೇಷವಾದ ಡಾಕ್ಟ್ರ್ ಸಿಕ್ಕಿದ್ದಾರೆ ಅಂದರೆ, ಈ ಕಲಿಯುಗದಲ್ಲಿ, ಬೇರೆ ಕಲಿಯುಗದಲ್ಲಿ ಈ ಡಾಕ್ಟ್ರ್ ಸಿಗಲ್ಲ, ಬರೀ ಈ ಕಲಿಯುಗದಲ್ಲಿ ಡಾಕ್ಟ್ರು. ಯಾರವರು? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಆ ಸ್ಪೆಷಲ್ ಡಾಕ್ಟ್ರು. ಯಾಕೆ ಡಾಕ್ಟ್ರ್ ಅಂದರೆ, ಅವರು ಹೇಳ್ತಾ ಇದ್ದಾರೆ, ಗೊತ್ತು ನಿಮಗೆಲ್ಲ ಹುಚ್ಚು, ನಾನು ಫ್ರೀಯಾಗಿ ಔಷಧಿ ಕೊಡ್ತೀನಿ, ನೀವು ಮಾಡಬೇಕಾದ್ರೂ ಬರೀ ತೊಗೊಳ್ಳಿ, ಅದನ್ನು ದುಡ್ಡು ಕೊಡಬೇಡಿ, ಸುಮ್ಮನೆ ಔಷಧಿ ತೊಗೊಳ್ಳಿ. ಮತ್ತು ಇದು ಬ್ರಹ್ಮನ ದಿನದಲ್ಲಿ ಕೇವಲ 1 ಸತಿ ಮಾತ್ರ ಬರೋದು. 1000 ಚತುರ್ಯುಗದಲ್ಲಿ, 1000 ಚತುರ್ಯುಗ ಅಂದರೆ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ರೀತಿ 1000 ಯುಗಗಳಲ್ಲಿ 1 ಸತಿ ಮಾತ್ರ ಬರೋದು. ಕೃಷ್ಣ ಒಂದು ದ್ವಾಪರ ಯುಗದಲ್ಲಿ ಬರ್ತಾನೆ, ಆ ದ್ವಾಪರ ಯುಗ ಆದಮೇಲೆ ನಂತರದ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬರ್ತಾರೆ. ನಾವು ನೋಡಿ ಎಂತಹ ಪುಣ್ಯ ಪತಿತ ಜೀವಿಗಳು ನಾವು. ಪತಿತ ಜೀವಿಗಳು ಆದರೆ ಪುಣ್ಯವಂತರು. ಯಾಕೆ? ಚೈತನ್ಯ ಮಹಾಪ್ರಭು ಬಂದಿದ್ದ ಕಲಿಯುಗದಲ್ಲಿ ನಾವು ಹುಟ್ಟಿದ್ದೀವಿ. ನಮಗೆ ಅದರ ಅದೃಷ್ಟದ ಬೆಲೆ ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಿಷ್ಟು ರೂಪಾಯಿ ಅಂತ ಇಟ್ಟಿದ್ರೆ ಅವಾಗ ಜನರಿಗೆ ಗೊತ್ತಾಗ್ತಾಯಿತ್ತು ಎಷ್ಟು ವ್ಯಾಲ್ಯೂ ಇದಕ್ಕೆ ಅಂತ. ಆದರೆ ಅದರ ಮೌಲ್ಯವನ್ನು ನಾವು ಅಳಿಯೋದಕ್ಕೆ ಆಗಲ್ಲ, ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಹುಚ್ಚುತನ ಇದೆಯಪ್ಪ, ಔಷಧಿ ತೊಗೊಳ್ಳಿ, ಫ್ರೀಯಾಗಿ ಕೊಡ್ತಾಯಿದ್ದೀನಿ ನಾನು, ನೀವು ಬರಬೇಡಿ, ನಾನೇ ಬರ್ತೀನಿ. ಯಾರೋ ಡಾಕ್ಟ್ರ್ ಇದ್ದಾರೆ, ನಿಮ್ಮ ಮನೆಗೆ ಬಂದುಬಿಟ್ಟು ಔಷಧಿ ಕೊಡ್ತಾರೆ. ಅದು ಚೈತನ್ಯ ಮಹಾಪ್ರಭು. ಸೊ ಇದು ಮೊದಲನೇ ವಿಷಯ. ಈ ದ್ವಂದ್ವಗಳಿಂದ ನಾವು ಜನ್ಮ ಪಡೆದಿದ್ದೀವಿ. ಹಾಗಾಗಿ ನಮಗೆ ಏನು ನೋಡಿದ್ರು ಸುಖ ದುಃಖ, ಬಿಸಿಲು ಚಳಿ, ನಾವು ಬರೀ ಇದರಲ್ಲೇ ಬದುಕಿರ್ತೀವಿ. ನಮ್ಮ ಜೀವನ ಇಡೀ ಬರೀ ಇದೇ ವಿಷಯಗಳು, ದ್ವಂದ್ವಗಳು ಅಂತ ಹೇಳ್ತೀವಿ ಇದಕ್ಕೆ. ಕೃಷ್ಣ ಪ್ರಜ್ಞೆಗೆ ಬಂದವನಿಗೆ ದ್ವಂದ್ವ ಇಲ್ಲ ಅಂದರೆ ಏನರ್ಥ? ಚಳಿ ಇರಲಿ ಸೆಕೆ ಇರಲಿ, ಕೃಷ್ಣ ಭಕ್ತಿ ಮುಂದುವರ್ಕೊಂಡು ಹೋಗಬೇಕು.
ಇಷ್ಟು ತುಂಬ ಚಳಿ ಇತ್ತಪ್ಪ, ಬೆಳಗ್ಗೆ ಹೇಳೋದು ಲೇಟ್ ಆಗ್ತಾಯಿತ್ತಲ್ವ, ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡಿದ್ದಾರೆ ಪ್ರಭು, ಸೆಕೆ ಶುರು ಆಗೋಯ್ತು ಪ್ರಭು, ಇವಾಗ ಫ್ಯಾನ್ ಹಾಕ್ಕೊಂಡು ಮಲ್ಕೋಬೇಕಾಗತ್ತೆ. ಹಾಂ, ಸೊ ಈ ರೀತಿ ದ್ವಂದ್ವಗಳಿಂದ ನಮ್ಮ ಭಗವಂತನೆಡೆಗಿನ ನಮ್ಮ ಭಕ್ತಿ ಅಫೆಕ್ಟ್ ಆಗಬಾರ್ದು. ದ್ವಂದ್ವಗಳಿದ್ದೇ ಇರುತ್ತೆ. ಆದರೆ ಭಕ್ತಿಗೆ ಬಂದಾಗ ಆ ದ್ವಂದ್ವಗಳು ನಮ್ಮ ಮೇಲೆ ಅಷ್ಟೊಂದು ಎಫೆಕ್ಟ್ ಇರಲ್ಲ, ಪ್ರಭಾವ ಬೀರೋಲ್ಲ. ಸೊ ಅಂದರೆ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ದೀವಿ ಅಂತ ಅರ್ಥ. ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಆ ಭ್ರಮೆಗಳಿಂದ ನಾವು ಅಷ್ಟೊಂದು ಪ್ರಭಾವಿತರಾಗೋದಿಲ್ಲ. ಓಕೆ, ಇದು 27ನೇ ಶ್ಲೋಕ. 28ನೇ ಶ್ಲೋಕ ತುಂಬ ಮುಖ್ಯವಾದದ್ದು. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಇವಾಗ ಕೃಷ್ಣ ಹೇಳ್ತಾನೆ ಭಜತೆ ಮಾಂ ದೃಢವ್ರತಾಃ. ಭಜತೆ ಮಾಂ ದೃಢವ್ರತ ಅಂದರೆ ಯಾರು ದೃಢ ಮನಸ್ಸಿನಿಂದ ನನ್ನ ಭಜನೆಯನ್ನು ಮಾಡ್ತಾರೆ, ನನ್ನ ಭಕ್ತಿಯನ್ನು ಮಾಡ್ತಾರೆ, ಯಾರು ದ್ವಂದ್ವ ಮೋಹ ನಿರ್ಮುಕ್ತ, ಯಾರು ಈ ದ್ವಂದ್ವ ಅಂತ ಮೋಹದಿಂದ ಯಾರು ಮುಕ್ತರಾಗಿದ್ದಾರೋ ಅವ್ರು ಮಾತ್ರ ದೃಢ ಮನಸ್ಸಿನಿಂದ ಭಕ್ತಿ ಮಾಡೋಕ್ಕೆ ಸಾಧ್ಯ. ಅಂದರೆ ಅವ್ರಿಗೆ ಈ ಬಿಸಿಲು ಚಳಿ ಇದು ಯಾವುದೂ ಅಫೆಕ್ಟ್ ಆಗಲ್ಲ. ಆದರೆ ಅದಕ್ಕೆ ಏನು ಮಾಡಿರಬೇಕು? ಯೇಷಾಂ ತ್ವಂತಗತಂ ಪಾಪಂ, ಪಾಪ ಕಾರ್ಯಗಳು, ಪಾಪ ಜೀವನ ನಿಂತಿರಬೇಕು. ಪಾಪ ಜೀವನ ನಿಂತಿರಬೇಕು. ಪಾಪ ಜೀವನ ಅಂದ್ರೇನು? ಪಾಪ ಜೀವನ 1, ಪಾಪ ಜೀವನ 2, ಪಾಪ ಜೀವನ, ಯಾರು ಇಲ್ವಾ? ಪಾಪ ಜೀವನ ಮಾಂಸಾಹಾರ ತಿನ್ನೋದು, ಆಮೇಲೆ ಒಳ್ಳೆ ಕೆಲಸ. ಅಯ್ಯೋ, ನಾನು ಪಾಪ ಜೀವನ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಜಿ, ನೀವು ಆಪೋಸಿಟ್ ಹೇಳ್ತಾ ಇದ್ದೀರಾ. ಓಕೆ, ಒಳ್ಳೆ ಕೆಲಸ ಮಾಡದೇ ಇರೋದು. ಓಕೆ, ಒಳ್ಳೆ ಕೆಲಸ ಮಾಡೋದು ಪಾಪನಾ? ಅಲ್ಲ, ನಾನು ಪಾಪ ಜೀವನದ ಬಗ್ಗೆ ಕೇಳ್ತಾ ಇದ್ದೀನಿ. ಓಕೆ, ಮಾಂಸ ಭಕ್ಷಣೆ, ಆಮೇಲೆ ಮದ್ಯಪಾನ, ಈರುಳ್ಳಿ ಬೆಳ್ಳುಳ್ಳಿ, ಯಾರಪ್ಪ ಕೈ ಎತ್ತಿ? ವಿಶ್ವ ಟೊಮೆಟೊ ಹೊಡಿತಾರೆ ನಿಂಗೆ ಆಮೇಲೆ ಕ್ಲಾಸ್ ಆದಮೇಲೆ. ಆಮೇಲೆ ಜೂಜು, ಪರಸ್ತ್ರೀ ಸಂಘ, ಇದು ಪಾಪ ಜೀವನದ ಸ್ತಂಭಗಳು. ಇವು ಮಾತ್ರ ಪಾಪ ಜೀವನ ಅಲ್ಲ, ಇದು ಪಾಪ ಜೀವನದ ಸ್ತಂಭಗಳು. ಸ್ತಂಭಗಳು ಅಂದ್ರೇನು? ಒಂದು ಮನೆ ಕಟ್ಟಬೇಕಂದ್ರೆ ಪಿಲ್ಲರ್ ಬೇಕಲ್ವಾ? ಇದು ಪಿಲ್ಲರು. ನೀವು ಮನೆ ಹೊಡೆದ್ರೂ ಪಿಲ್ಲರ್ ಹೊಡೆಯಲ್ಲ, ಪಿಲ್ಲರ್ ಬೀಳಲ್ಲ. ಅಂದರೆ ನೀವು ಬೇರೆ ಚಿಕ್ಕ ಪುಟ್ಟ ಪಾಪ ಮಾಡ್ತಾ ಇರ್ಬೋದು, ಆದರೆ ಇದು ಮೇನ್ ಸ್ತಂಭ. ಇದು ಮಾಡ್ತಾಯಿದ್ರೆ ನಾವು ಸ್ತಂಭಗಳಿದ್ದಂಗೆ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಯಾರು ತಮ್ಮ ಪಾಪ ಜೀವನವನ್ನು ನಿಲ್ಲಿಸಿರ್ಬೇಕು, ಪಾಪ ಜೀವನವನ್ನು ನಿಲ್ಲಿಸಿರ್ಬೇಕು. ಚೈತನ್ಯ ಮಹಾಪ್ರಭು ಪ್ರಕಟ ಆದಾಗ, ಅವರು ಈ ಭೂಮಿಗೆ ಬಂದಾಗ ನಿತ್ಯಾನಂದ ಪ್ರಭುಗಳು, ನಾನು ಹೇಳಿದ್ನಲ್ಲ, ನಿತ್ಯಾನಂದ ಪ್ರಭು ಮತ್ತು ಹರಿದಾಸ್ ಠಾಕೂರ್ ಅವರು ಮನೆ ಮನೆಗೆ ಹೋಗಿ ಕೃಷ್ಣ ಭಕ್ತಿಯನ್ನು ಕೊಡ್ತಾಯಿದ್ರು ಜನರಿಗೆ. ಆಗ ಇಬ್ಬರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದಂತಹ ದುಷ್ಟರು, ಅಸುರರು, ಜಗಾಯ್ ಮಾದಾಯ್. ಇವರೇನು ಮಾಡ್ತಾರೆ, ನಿತ್ಯಾನಂದ ಪ್ರಭುಗೆ ಅವನು ಕುಡಿದಿದ್ದ ಅಮಲಿನಲ್ಲಿ ಮಾದಾಯ್ ಅವನು ಆ ಮಡಕೆಯನ್ನು ತಗೊಂಡು ನಿತ್ಯಾನಂದ ಪ್ರಭುಗೆ ಹಣೆಗೆ ಹೊಡಿತಾನೆ. ಆವಾಗ ಕೊನೆಗೆ ಚೈತನ್ಯ ಮಹಾಪ್ರಭುಗಳ ಸುದರ್ಶನ ಬಂದ್ಬಿಡುತ್ತೆ. ಇನ್ನೇನು ಅವ್ರನ್ನ ಕೊಲ್ಲೋದಕ್ಕೆ ಸಿದ್ಧರಾಗಿರ್ತಾರೆ ಚೈತನ್ಯ ಮಹಾಪ್ರಭು. ಆಗ ನಿತ್ಯಾನಂದ ಪ್ರಭು ಪಾದಗಳಿಗೆ ಬಿದ್ದು ಕೇಳ್ಕೋತಾರೆ, ಅಯ್ಯೋ ಬೇಡ, ಕಲಿಯುಗದಲ್ಲಿ ಎಲ್ಲರೂ ಜಗಾಯ ಮಾದಾಯ, ನಾವು ಇವರಿಬ್ಬರನ್ನು ಕೊಂದರೆ ಎಲ್ಲರನ್ನೂ ಕೊಲ್ಲಬೇಕಾಗತ್ತೆ, ದಯವಿಟ್ಟು ನಿಮ್ಮ ಕೃಪೆಯನ್ನು ಕೊಡಿ ಅಂತ. ಆಗ ಚೈತನ್ಯ ಮಹಾಪ್ರಭು ಜಗಾಯ ಮಾದಾಯಿಗೆ ಒಂದು ಮಾತು ಹೇಳ್ತಾರೆ, ನಿಮಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಸಿಕ್ಕಿದೆ, ಹಾಗಾಗಿ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ, ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ನು? ಪಾಪ ಜೀವನವನ್ನು ನಿಲ್ಲಿಸಬೇಕು. ಸೊ ನಾವು ಕೃಷ್ಣ ಭಕ್ತಿಗೆ ಬರೋಕ್ಕಿಂತ ಮುಂಚೆ ನಾವು ಎಷ್ಟೇ ಪಾಪಿಷ್ಟರಾಗಿರ್ಬೋದು, ಏನೂ ತೊಂದರೆ ಇಲ್ಲ. ಜಗಾಯ್ ಮಾದಾಯಷ್ಟು ನಾವು ಪಾಪಿಷ್ಟರಾಗಕ್ಕೆ ಸಾಧ್ಯ ಇಲ್ಲ. ಓಕೆ, ಅವರೊಂಥರ ವಿಶೇಷ, ಸ್ಪೆಷಲ್ ಕ್ರಿಮಿನಲ್ಸ್. ಆದರೆ ನಾವು ಯಾವುದೇ ಥರದ ತಪ್ಪು ಕೆಲಸಗಳು ಮಾಡಿರಲಿ, ಗೊತ್ತಿದ್ದು ಗೊತ್ತಿಲ್ಲದೇನೋ ನಮ್ಮ ಜೀವನದಲ್ಲಿ ಮಾಡಿದರೂ ಏನೂ ಸಮಸ್ಯೆ ಇಲ್ಲ. ಒಂದು ಸತಿ ಕೃಷ್ಣ ಭಕ್ತಿಗೆ ಬಂದಮೇಲೆ ಅವೆಲ್ಲ ನಿಲ್ಲಿಸ್ಬಿಡ್ಬೇಕು. ಅವಾಗ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧ. ಆದರೆ ಬಂದಾದಮೇಲೆ ಇನ್ನೂ ಸ್ವಲ್ಪ ದುಡ್ಡುಗೋಸ್ಕರ ಸ್ವಲ್ಪ ಮೋಸ ಮಾಡೋದು, ಇನ್ನೊಬ್ರಿಗೆ ಸುಳ್ಳು ಹೇಳೋದು, ಇದು ಮಾಡೋದು, ಇದೆಲ್ಲ ಮಾಡಬಾರ್ದು. ಪಾಪ ಜೀವನ ನಿಲ್ಲಿಸಬೇಕು, ಇದು ಬಹಳ ಮುಖ್ಯ. ಯಾರು ಪಾಪ ಜೀವನ ನಿಲ್ಲುತ್ತೋ ಅವರು ಮಾತ್ರ ದೃಢ ಮನಸ್ಸಿನಿಂದ ಭಕ್ತಿ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಟೈಮ್ ಪಾಸ್ ಭಕ್ತಿ ಮಾಡ್ತೀವಿ. ಅಂದರೆ
ಅಂದರೆ ಸಮಯ ಸಿಕ್ಕಾಗ ಸ್ವಲ್ಪ ಬೇರೆದೆಲ್ಲ ಬೋರ್ ಆಯಿತು, ಸ್ವಲ್ಪ ಭಕ್ತಿ ಮಾಡ್ತೀನಿ ಪ್ರಭು ಇವತ್ತು. ಟಿ ವಿನಲ್ಲೇನು ಒಳ್ಳೆ ಮೂವಿ ಇಲ್ಲ, ಒಳ್ಳೆ ಸೀರಿಯಲ್ ಇಲ್ಲ, ಸರಿ ಇವತ್ತು ಸತ್ಸಂಗಕ್ಕೆ ಬರ್ತೀನಿ. ಇಲ್ಲ ಅಂದರೆ ಟಿ ವಿನಲ್ಲಿ ಏನೇ ಇರಲಿ, ಮಳೆ ಬರಲಿ, ಬಿಸಿಲಿರಲಿ, ಶನಿವಾರ ಸತ್ಸಂಗಕ್ಕೆ ಹಾಜರು. ಇದು ದ್ವಂದ್ವ ಮೋಹ ನಿರ್ಮುಕ್ತ ಪಾಪ ಜೀವನವನ್ನು ನಿಲ್ಲಿಸಿರೋರು. ಮತ್ತು ಇಲ್ಲಿ ಹೇಳ್ತಾರೆ ಜನಾನಾಂ ಪುಣ್ಯಕರ್ಮಾಣಂ. ಪುಣ್ಯ ಜೀವನ ಅಂದರೆ ಈ ಪಾಪ ಜೀವನವನ್ನು ಬಿಟ್ಟವರು ಇನ್ನೇನು ಮಾಡ್ತಾರೆ? ಇಲ್ಲ ಪುಣ್ಯ ಮಾಡ್ತಾ ಇರ್ತಾರೆ, ಅಥವಾ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಎರಡೇ ಆಗೋದು ಕೆಲಸ, ಪಾಪ ಅಥವಾ ಪುಣ್ಯ. ಪಾಪ ಮಾಡ್ತಾ ಇಲ್ಲದಿರೋರು ಪುಣ್ಯ ಮಾಡಿರ್ತಾರೆ. ಪುಣ್ಯ ಮಾಡಿರೋರಿಗೆ ಸಹಜವಾಗಿ ಭಗವಂತನ ಭಕ್ತಿಗೆ ಬರೋಕ್ಕೆ ಸ್ವಲ್ಪ ಅನುಕೂಲಕರವಾದ ಮಾರ್ಗ ಅದು. ಇವಾಗ ಪುಣ್ಯ ಜೀವನ ಅಂದರೆ ನಾವೇನು ಮಾಡ್ತೀವಿ? ನಾವು ಪುಸ್ತಕ ವಿತರಣೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಪುಣ್ಯಜೀವಿಗಳು ಬರ್ತಾರಲ್ಲಿ. ಪುಣ್ಯಜೀವಿಗಳು ಬರ್ತಾರೆ. ಆದರೆ ನಾವು ಅವರನ್ನು ಆ ಪುಣ್ಯದ ಹಂತದಿಂದ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಬೇಕು. ಪುಣ್ಯದ ಹಂತಕ್ಕಿಂತ ಮೇಲಿನ ಹಂತ ಏನೋ ಭಕ್ತಿಯ ಜೀವನ. ಪುಣ್ಯ ಅಂದರೆ ಸತ್ವಗುಣದ ಜೀವನ. ಸತ್ವಗುಣದ ಜೀವನದಿಂದ ನಾವು ಭಕ್ತಿಯ ಜೀವನಕ್ಕೆ ಬರಬೇಕು. ಅದು ನಮ್ಮ ಅತ್ಯಂತ ಅಂತಿಮ ಒಳಿತು, ಭಕ್ತಿ. ಸೊ ಹಾಗಾಗಿ ಯಾರು ಪುಣ್ಯ ಮಾಡಿರ್ತಾರೋ ನಾವು ಅವ್ರನ್ನ ದೇವಸ್ಥಾನದಲ್ಲಿ ಮೀಟ್ ಮಾಡಿ ಬನ್ನಿ, ಹಿಂಗೆ ಸತ್ಸಂಗ ನಡೀತದೆ, ಓ ಸತ್ಸಂಗನ ಬರ್ತಾರೆ. ಅರೆ ನಾವು ಮಾಲ್ಗೋದ್ರೆ ಸಿಗ್ತಾರಾ? ಕಷ್ಟ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಷ್ಟ. ಇಲ್ಲಿ ನಾವು 10 ಜನ ಹತ್ರ ಮಾತಾಡಿದ್ರೆ 9 ಜನ ಬರೋಕ್ಕೆ ರೆಡಿ ಆಗಿರ್ತಾರೆ. ಅಲ್ಲಿ ಉಲ್ಟಾ ಇರುತ್ತೆ. 100 ಜನ ಹತ್ರ ಮಾತಾಡಿದ್ರೆ ಒಬ್ಬರು ಇಬ್ಬರು ಹ್ಞೂ ಅಂತಾರೆ. ಸೊ ಹಾಗಾಗಿ ಪುಣ್ಯ ಯಾರು ಈ ಭಕ್ತಿಗೆ ಬರಬೇಕು ಅಂದರೆ, ಆ್ಯಕ್ಚುಲಿ ಭಕ್ತಿ ಶಾಸ್ತ್ರದಲ್ಲಿ ಹೇಳ್ತಾರೆ ಭಕ್ತಿ ಸ್ವತಂತ್ರಳು, ಅಂದರೆ ಅವಳಿಗೆ ಯಾವ ಕಾರಣವೂ ಇಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ಭಕ್ತಿ ಸಂಜಾತಯ ಭಕ್ತಿ. ನಮ್ಮ ಭಕ್ತಿ ಇನ್ನೊಬ್ಬರ ಹೃದಯದಲ್ಲಿರೋ ಭಕ್ತಿಯಿಂದ ನಮ್ಮ ಹೃದಯದಲ್ಲಿ ಆಗಲೇ ಸುಪ್ತವಾಗಿರೋ ಭಕ್ತಿ ಜಾಗೃತವಾಗುತ್ತೆ. ನಮ್ಮ ಹೃದಯದಲ್ಲಿ ಭಕ್ತಿ ಆಗಲೇ ಸುಪ್ತವಾಗಿದೆ, ನಿದ್ದೆ ಮಾಡ್ತಾ ಇದೆ. ಅದನ್ನು ಎಬ್ಸೋದಕ್ಕೆ ಇನ್ನೊಬ್ಬರ ಹೃದಯದಲ್ಲಿರೋ ಭಕ್ತಿ ಬೇಕು ನಮಗೆ. ಬೇರೆ ಯಾವುದು ಮಾರ್ಗ ಇಲ್ಲ. ಪುಣ್ಯ ಕಾರ್ಯ, ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಅದರಿಂದ ನನ್ನ ಭಕ್ತಿ ಜಾಗೃತವಾಗೋಕ್ಕಾಗಲ್ಲ. ಅದೆಲ್ಲ ಪೂರಕವಾಗ್ಬೋದು, ಫೇವರಬಲ್ ಆಗ್ಬೋದು. ಆದರೆ ಭಕ್ತಿ ಜಾಗೃತವಾಗೋದಕ್ಕೆ ಇನ್ನೊಬ್ಬರು ಭಕ್ತರ ಸಂಪರ್ಕ ಮಾಡಲೇಬೇಕು ನಾವು. ಆ ಭಕ್ತರು ಎಲ್ಲಿ ಸಿಗ್ತಾರೆ? ದೇವಸ್ಥಾನದಲ್ಲಿ ಸಿಗ್ತೀವಿ. ನಮ್ಮ ಭಕ್ತರಲ್ಲಿ ನೀವು ನೋಡಬೇಕಂದ್ರೆ ಯಾವ್ದಾರು ಹತ್ತಿರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಿರ್ತಾರೆ, ಪುಸ್ತಕ ತೊಗೊಳ್ಳಿ, ನಿಮ್ಮ ಜೀವನ ಬದಲಾವಣೆ ಆಗಲಿ. ಓಕೆ, ಸೊ ಇದು ಬಹಳ ಮುಖ್ಯವಾದದ್ದು. ನಾವು ಪಾಪ ಜೀವನವನ್ನು ನಿಲ್ಲಿಸಬೇಕು, ಮತ್ತು ದ್ವಂದ್ವಗಳಿಂದ ಮುಕ್ತರಾಗಿದ್ದಾಗ ಮಾತ್ರ ನಾವು ಈ ಭಕ್ತಿಯನ್ನು ದೃಢಮನಸ್ಸಿನಿಂದ ಮಾಡ್ತೀವಿ, ದೃಢತೆಯಿಂದ ಮಾಡ್ತೀವಿ. ಓಕೆ, ಸೊ ಇದು ಹೋದ ವಾರದ ಶ್ಲೋಕಗಳು. ಇವತ್ತಿಂದು ಅದ್ಭುತವಾದ ಶ್ಲೋಕ. ಇವಾಗ ನಾವು 8ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. 8ನೇ ಅಧ್ಯಾಯ ಶ್ಲೋಕ 5. ಯಾರ ಹತ್ರ ಭಗವದ್ಗೀತಾ ಇದೆಯೋ ಶ್ಲೋಕ ತೆಗಿರಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾತಿ ನಾಸ್ತಿ ಅತ್ರ ಸಂಶಯಃ. ಓಕೆ, ಅನುವಾದ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ, ಯಾರು ಹೇಳ್ತಾರದು? ಕೃಷ್ಣ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ.
ಇದರಲ್ಲಿ ಸಂಶಯವೇ ಇಲ್ಲ. ಮತ್ತೆ ಓದ್ತೀನಿ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಮುಂದಿನ ಶ್ಲೋಕ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮ್ಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ 2 ವಿಷಯ ಹೇಳ್ತಾ ಇದ್ದಾನೆ ಕೃಷ್ಣ 5ನೇ ಶ್ಲೋಕದಲ್ಲಿ. ಹೇಳ್ತಾ, ಯಾರು ನನ್ನನ್ನು ಸ್ಮರಿಸ್ತಾರೋ ನನ್ನ ಸ್ವಭಾವವನ್ನು ಪಡ್ಕೋತಾರೆ, ನನ್ನನ್ನು ಸ್ಮರಿಸಲಿಲ್ಲ ಬೇರೆ ಏನನ್ನು ಸ್ಮರಿಸ್ತಾರೋ ಅವರು ಆ ಸ್ವಭಾವವನ್ನು ಪಡ್ಕೋತಾರೆ. ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಅಂದರೆ ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಮತ್ತೆ ಓದ್ತಾ ಇದ್ದೀನಿ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳನ್ನು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಕೃಷ್ಣನನ್ನು ಪಡ್ಕೊಳ್ಳೋಕ್ಕೆ ಇರೋ ಮಾರ್ಗ. ಓಕೆ, ಬಹಳ ಸರಳವಾದ 3 ಶ್ಲೋಕಗಳಲ್ಲಿ ನಮಗೆ ಫೈನಲ್ ಎಕ್ಸಾಮ್ ಏನು ಅಂತ ಕೊಟ್ಟಿದ್ದಾರೆ. ಫೈನಲ್ ಎಕ್ಸಾಮ್ ಏನು? ಫೈನಲ್ ಎಕ್ಸಾಮ್ ಏನು? ಮರಣ ಫೈನಲ್ ಎಕ್ಸಾಮ್. ಯೂನಿಟ್ ಟೆಸ್ಟು ಏನಪ್ಪ, ಫೈನಲ್ ಎಕ್ಸಾಮ್ ಮರಣ ಇದ್ದರೆ ಯೂನಿಟ್ ಟೆಸ್ಟು ಜೀವನ ನಡೀತಾ ಇರೋದು. ಓಕೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು, ಆರೋಗ್ಯ, ತಲೆನೋವು, ಅಲ್ಪ ಸ್ವಲ್ಪ ನೋವು ಯೂನಿಟ್ ಟೆಸ್ಟು. ಏನು? ಅಲ್ಪ ಸ್ವಲ್ಪ ನೋವು ಯೂನಿಟ್ ಟೆಸ್ಟು. ಫೈನಲ್ ಎಕ್ಸಾಮ್ ಮರಣ. ಯಾಕೆ ಅಲ್ಪ ಸ್ವಲ್ಪ ನೋವು ಯೂನಿಟ್ ಟೆಸ್ಟು? ಅಂದರೆ ಏನರ್ಥ? ಮರಣದ ಟೈಮಲ್ಲಿ ಏನಿರುತ್ತೆ? ಮಹಾ ನೋವಿರುತ್ತೆ. ಮರಣದ ಸಮಯದಲ್ಲಿ ಏನಿರುತ್ತೆ? ತುಂಬ ನೋವಿರುತ್ತೆ. ಸೊ ಅಲ್ಪ ಸ್ವಲ್ಪ ನೋವು ಯೂನಿಟ್ ಟೆಸ್ಟ್. ಸೊ ನಮ್ಮ ಒಬ್ಬರು ತಮಿಳ್ನಾಡಿನಲ್ಲಿ ಕುಲಶೇಖರ ಆಳ್ವಾರ್ ಅಂತ ಒಬ್ಬರು ರಾಜ. ಇವರೆಲ್ಲ ನೀವು ಶ್ರೀ ಸಂಪ್ರದಾಯ ನಿಮಗೆ ಗೊತ್ತಿದ್ದರೆ ಅಲ್ಲಿ ಮಹಾಭಕ್ತರು, ಇವರೆಲ್ಲ ರಾಜರು, ರಾಜರ್ಷಿಗಳು. ಸೊ ಒಂದು ತುಂಬ ಸುಂದರವಾದ ಹಾಡಿದೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತ ಅದ್ಯೈವ ಮೇ ವಿಶತು ಮನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವತಾ ಪಿತ್ತೈ ಕಂಠಾವರೋದನ ವಿಧೋ ಸ್ಮರಣಂ ಕುತಸ್ತೆ. ಕುಲಶೇಖರ ಆಳ್ವಾರ್ ಹೇಳ್ತಾ ಇದ್ದಾರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಚರಾಧಂ ಅದ್ಯೈವ ಮೇ ಮನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ. ಪ್ರಾಣ ಪ್ರಯಾಣ ಸಮಯ ಅಂದರೆ ಮರಣ, ಪ್ರಾಣ ಹೋಗೋ ಸಮಯಕ್ಕೆ ಮರಣ ಅಂತ ಕರೀತಾರೆ. ಮರಣದ ಸಮಯದಲ್ಲಿ ಏನಂತೆ? ಕಫವಾತ ಪಿತ್ತೈ. ಶರೀರ ಯಾತ್ರೆಯಿಂದ ಆಗಿರೋದು ಕಫ ವಾತ ಪಿತ್ತ.
ಇಲ್ಲಿ ಹೇಳ್ತಾ ಇದ್ದಾರೆ ಕಫವಾದ ಪಿತ್ತೈ ಕಂಠಾವರೋಧನವಿದೋ ಸ್ಮರಣಂ ಕುತಸ್ತೆ. ಕಂಠಾವರೋಧನ ಅಂದರೆ ಗಂಟಿನಲ್ಲಿ ಶಬ್ದ ಬರಲ್ವಂತೆ, ಗುರ್ 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 ಅಂತ ಶಬ್ದ ಬರುತ್ತಂತೆ. ದೇಹದಲ್ಲಿ ಕಫ ಪಿತ್ತ ವಾಯು ಎಲ್ಲ ಅಸ್ತವ್ಯಸ್ತವಾಗೋಗುತ್ತೆ ಮರಣದ ಸಮಯದಲ್ಲಿ. ಇಂಗ್ಲೀಷ್ ಮೆಡಿಸಿನ್ ಪ್ರಕಾರ, ಅಲೋಪತಿ ಮೆಡಿಸಿನ್ ಪ್ರಕಾರ ಹೇಳಬೇಕಂದ್ರೆ, ಅಥವಾ ಬೇರೆ ರೀತಿಯಲ್ಲೂ ಶಾಸ್ತ್ರದಲ್ಲಿ ಹೇಳಬೇಕಂದ್ರೆ, ದೇಹದಲ್ಲಿರೋ ಶಾಖ ಬಹಳ ಹೆಚ್ಚಾಗೋಗುತ್ತೆ, ಆಮೇಲೆ ತಕ್ಷಣ ಕಮ್ಮಿ ಆಗೋಗುತ್ತೆ. ಆವಾಗ ದೇಹ ಕೆಲಸ ಮಾಡೋಕ್ಕಾಗಲ್ಲ, ನಾಶ ಆಗೋಗುತ್ತೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮರಣ ಅಂದರೆ 40,000 ಚೇಳುಗಳು ಒಂದೇ ಸತಿ ಕಚ್ಚೋದು. ನಮಗೆ ಗೊತ್ತಿಲ್ಲ 40,000 ಚೇಳು ಕಚ್ಚಿದ್ರೆ ಹೇಗಿರುತ್ತೆ ಅಂತ. AI ಕೇಳಿ, ಈಗಿನ ಕಾಲದಲ್ಲಿ ಏನು ಹೇಳಿದ್ರು AI ಕೇಳಿ ಅಂತ ಹೇಳಬೇಕು. ಅದು ನಿಮ್ಗೆ ಏನೋ ಹೇಳ್ಬೋದು, ಈ ರೀತಿ ಇರುತ್ತೆ ನೋವು ಅಂತ. ಅರೆ ನಮ್ಗೆ ಗೊತ್ತಿಲ್ಲ ಅದು ನೋವು ಏನು ಅಂತ ಗೊತ್ತಿಲ್ಲ. ಅರೆ ಬಹಳ ನೋವು ಅನ್ನೋದನ್ನು ಅರ್ಥ ಮಾಡ್ಕೋಬೋದು ನಾವು. ಬಹಳ ನೋವು, ಅರೆ ಬಹಳ ನೋವು ಯಾರಿಗಿರುತ್ತೆ? ಹಾಂ, ಹೌದಪ್ಪ, ಸಾಯೋ ಮನುಷ್ಯ. ಅದು ಯಾವ ರೀತಿ ಸಾಯೋ ಮನುಷ್ಯನಿಗೆ ನೋವಿರುತ್ತೆ? ಎಲ್ಲರಿಗೂ ಇರಲ್ಲ. ಯಾವ ರೀತಿ ಸಾಯೋ ಮನುಷ್ಯನಿಗೆ ನೋವಿರುತ್ತೆ? ಇವಾಗ ನಾವು ರೆಂಟಲ್ ಮನೇಲಿದ್ದೀವಪ್ಪ, ಓಕೆ, ರೆಂಟಲ್ ಮನೇಲಿದ್ದೀವಿ. ಇನ್ನು ಮುಂದಿನ ತಿಂಗಳು ರೆಂಟಲ್ ಅಗ್ರಿಮೆಂಟು ಮುಗ್ದು ಹೋಗ್ತಾಯಿದೆ. ಏನು ಮಾಡ್ಬೇಕು ನಾವು? ಬೇರೆ ಮನೆ ನೋಡ್ಕೋಬೇಕು ತಾನೆ? ಇಲ್ಲ ಇವರೇ, ಈ ಮನೆ ಬಿಟ್ಟು ಹೋಗೋಕೆ ನಂಗೆ ಮನಸ್ಸೇ ಇಲ್ಲ ರೀ, ಇಲ್ಲೇ ಇದ್ದು ಬಿಡೋಣ, ಬಾಡಿಗೆ ಹೆಚ್ಚಾಗಿ ಕೊಟ್ಬಿಡೋಣ ಸರಿ ಅಂತ ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಆ ಮನೆ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂದರೆ ಬೇರೆ ಮನೆ ಹುಡುಕ್ಲೇ ಇಲ್ಲ. ಸರಿ, ಅಗ್ರಿಮೆಂಟ್ ಆಗೋಯ್ತು, ಓನರ್ ಬಂದ, ಕೀ ಕೊಡಿಯಪ್ಪ ಅಂದರೆ ಅವಾಗ ಏನು ಮಾಡ್ತೀವಿ? ದುಃಖ ಆಗುತ್ತೆ. ಯಾಕಂದರೆ ಹೋಗೋದಕ್ಕೆ ಸಿದ್ಧ ಆಗಿಲ್ಲ, ಇರೋದಕ್ಕೆ ಬಿಡ್ತಾ ಇಲ್ಲ. ಏನಾಗುತ್ತೆ ಅವಾಗ? ದುಃಖ. ಸೊ ಯಾರು ಈ ದೇಹಕ್ಕೆ ಅಂಟ್ಕೊಂಡಿದ್ದಾರೋ ದೇಹ ಬಿಡೋ ಸಮಯ ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ ಬರಲೇಬೇಕು, ಎಲ್ಲರಿಗೂ ಬರುತ್ತೆ. ಶಾಶ್ವತ ಜಗತ್ತು ನಿರ್ಮಾಣ ಆಗಿದ್ದ ಸಮಯದಿಂದ, ಸೃಷ್ಟಿಯಾಗಿದ್ದ ಸಮಯದಿಂದ ಇವಾಗ ನಂಗೆ ಆಗ್ತಾಯಿದೆ, ಭವಿಷ್ಯನೂ ಆಗ್ತಾನೆ ಇರುತ್ತೆ. ಸಮಯ ಬಂದಾಗ ಎಲ್ಲರೂ ನಮ್ಮ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕು. ಮನೆ ಅಂದರೆ ಈ ಶರೀರ ಬಿಟ್ಟು ಹೋಗಬೇಕು. ಅರೆ ಯಾರು ಬಿಡೋದಕ್ಕೆ ರೆಡಿಗಿಲ್ವೋ ಅವರು ಇಷ್ಟು ನೋವನ್ನು ಅನುಭವಿಸ್ತಾರೆ. ಅದಕ್ಕೆ ಕುಲಶೇಖರ್ ಆಳ್ವಾರು ನಮ್ಮ ಥರ ಸಾಧಾರಣ ಸಾಮಾನ್ಯ ಬದ್ಧ ಜೀವಿಗಳು, ಅಂದರೆ ಭೌತಿಕವಾಗಿ ಮುಳುಗೋಗಿರುವಂಥ ಜೀವಿಗಳ ಪಾತ್ರವನ್ನು ವಹಿಸ್ತಾ ಅವ್ರು ಹೇಳ್ತಾ ಇದ್ದಾರೆ, ತುಂಬ ನೋವಾಗುತ್ತೆ ಕೃಷ್ಣ, ಇವಾಗ ನನ್ನ ಮನಸ್ಸು ಬಹಳ ಆರಾಮಾಗಿದೆ, ಮುಕ್ತವಾಗಿದೆ, ಸಂತೋಷವಾಗಿದ್ದೀನಿ ನಾನು, ದಯವಿಟ್ಟು ನನ್ನನ್ನು ಇವಾಗಲೇ ಕರ್ಕೊಂಡ್ಬಿಡು. ಸೊ ಒಂದು ನಾವು ತಿಳ್ಕೋಬೇಕು, ಸಾವು ಅನ್ನೋದು ನಮಗೆ ದುಃಖಮಯವಾಗಬಹುದು, ಆಗದೇನೂ ಇರ್ಬೋದು. ಫೈನಲ್ ಎಕ್ಸಾಮು ಕಷ್ಟ ಇರ್ಬೋದು, ಈಸಿಯಾಗೂ ಇರ್ಬೋದು. ಯಾರಿಗೆ ಈಸಿ ಸುರೇಶ್ ಪ್ರಭು? ಯಾರು ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೋ ಅವ್ರಿಗೆ ಈಸಿ. ಯಾರು ಫೈನಲ್ ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಬಿಡ್ರಿ ಅಲ್ವಾ? ಎಷ್ಟೊಂದು ಜನ ಎಕ್ಸಾಮ್ ಹಂಗೆ ಬರೆಯೋದು, ಹಿಂದಿನ ದಿನ ಓದಿದ್ರೆ ಆಯ್ತು ಬಿಡಿ, ಈ ಎಕ್ಸಾಮ್ ಫೇಲೇ, ಹಿಂದಿನ ದಿನ ಓದಿದ್ರೆ ಈ ಎಕ್ಸಾಮಲ್ಲಿ ಫೇಲೇ. ಸೊ ಅವಾಗ ನಾವೇನು ಮಾಡಬೇಕು? ಯೂನಿಟ್ ಟೆಸ್ಟಿಂದ ಪ್ರಿಪೇರ್ ಆಗೋಕ್ಕೆ ಶುರು ಆಗಬೇಕು. ಸೊ ಒಂದು ತಲೆನೋವು ಬಂತು, ಏನು ಮಾಡ್ಬೇಕು ನಾವು? ಸಾಮಾನ್ಯವಾಗಿ ತಲೆನೋವು ಬಂದರೆ ನಾವು ಏನು ಮಾಡ್ತೀವಿ? ತುಂಬ ನೋವಿದೆ, ಏನು ಬರುತ್ತೆ ಬಾಯಿಂದ? ಬಾಯಿಂದ ಯಾರ ಹೆಸರು ಬರುತ್ತೆ? ಅಮ್ಮ, ಅಪ್ಪ, ಹಾಂ, ಯಾರ ಹೆಸರು ತಗೋಬೇಕು ನಾವು? ಕೃಷ್ಣ. ಅಭ್ಯಾಸ ಮಾಡ್ಕೋಬೇಕು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೊನೆ ಸಮಯದಲ್ಲಿ ನೀವು ನನ್ನನ್ನು ಸ್ಮರಿಸಿದ್ರೆ ಸುಮ್ಮನೆ ನೀನು ನನ್ನ ಹತ್ರ ಬಂದುಬಿಡ್ತೀರಾ, ಏನೂ ಮಾಡಬೇಕಾಗಿಲ್ಲ. ಆದರೆ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕಾಗಲ್ಲ. ಮ್ಯಾಚ್ ಫಿಕ್ಸಿಂಗ್ ಅಂದರೆ ಏನು ಪ್ರಭು? ಮಾತಾಜಿಯರು ಕೇಳಿದ್ರೆ ಗೊತ್ತಾಗಲ್ಲ ಪಾಪ. ಕ್ರಿಕೆಟ್ ಫಾಲೋ ಮಾಡೋರು ಗೊತ್ತು ಮ್ಯಾಚ್ ಫಿಕ್ಸಿಂಗ್ ಅಂದರೆ ಏನು ಅಂತ. ಮುಂಚಿತವಾಗೇ ಫಲಿತಾಂಶ ಡಿಸೈಡ್ ಮಾಡಿಬಿಡೋದು, ಯಾರಿಗೋ ದುಡ್ಡು ಕೊಟ್ಬಿಟ್ಟು. ಹಿಂಗೆ ಕ್ರಿಕೆಟ್ ಪ್ಲೇಯರ್ ನೀನು ನೋಡೋ, ಬ್ಯಾಟಿಂಗ್ ಬಂದಾಗ ಔಟ್ ಆಗಿಬಿಡು, ಅವಾಗ ನಾವು ಗೆದ್ದುಬಿಡ್ತೀವಿ. ಅದೆಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ.
ಯಾರಿಗೂ ಲಂಚ ಕೊಡೋಕ್ಕಾಗಲ್ಲ. ಸಿದ್ಧತೆ ಮಾಡ್ಕೋಬೇಕು. ಆ ಸಿದ್ಧತೆ ಪ್ರಭು ಭಕ್ತಿನ ಸ್ವಲ್ಪ ವಯಸ್ಸಾದ್ಮೇಲೆ ಮಾಡ್ತೀನಿ ಪ್ರಭು, ಇವಾಗ ತುಂಬ ನನಗೆ ಶಕ್ತಿ ಇದೆ, ಜೋಶ್ ಇದೆ ಅಲ್ವಾ, ಯಾರನ್ನೋ ನೋಡ್ಬೇಕು ನಾನು, ಆಮೇಲೆ ಮಾಡ್ತೀನಿ ಪ್ರಭು. ಎಷ್ಟು ವಯಸ್ಸಾದ್ಮೇಲೆ? ಯಪ್ಪ ಕ್ರೈಟೀರಿಯಾ ಏನು? ಹಲ್ಲು ಬಿದ್ದೋಗಿರ್ಬೇಕು ಪ್ರಭು. ಆಮೇಲೆ ಯಾವ ಸಾಧನೆ ಕೂಡ ನಾವು ವಯಸ್ಸಾದ ಮೇಲೆ ಶುರು ಮಾಡೋದಕ್ಕಾಗಲ್ಲ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಆದರೆ ಸಾಮಾನ್ಯವಾಗಿ ನಾವು ಮುಂಚಿತವಾಗಿ ಶುರು ಮಾಡಿದ್ರೆ ಸುಲಭ ಆಗುತ್ತೆ. ನಮ್ಮ ತಂದೆಯವರು 72 ವಯಸ್ಸಲ್ಲಿ ಶುರು ಮಾಡಿದ್ರು. ಅವ್ರು ಹೋಗಿದ್ದು ಎಷ್ಟು, 77 78 ವಯಸ್ಸಲ್ಲೋ ಫುಲ್ ಮುಳುಗೋಗ್ಬಿಟ್ರು ಕೃಷ್ಣ ಪ್ರಜ್ಞೆಯಲ್ಲಿ. ಅವ್ರಿಗೇನು ಅದರಿಂದ ಯಾವ ಇದಾಗಲಿಲ್ಲ, ಬಾಧೆ ಆಗಲಿಲ್ಲ. ಅವರು ಲೇಟಾಗಿ ತೊಗೊಂಡ್ರು. ಯಾಕೆ? ಮುಳುಗೋದ್ರು ಪೂರ್ತಿ, ಇನ್ನೇನು ಮಾಡಲಿಲ್ಲ ಅವರು ಜೀವನದಲ್ಲಿ. ಕೊನೆ 5 ವರ್ಷ ಕೃಷ್ಣ ಪ್ರಜ್ಞೆ ಬಿಟ್ಟರೆ ಅವ್ರ ಜೀವನದಲ್ಲಿ ಏನೂ ಇಲ್ಲ. ಮಕ್ಕಳು ಮೊಮ್ಮಕ್ಕಳು, ನನ್ನ ತಂಗಿ ನನ್ನ ಮನೆಗೆ ಬಂದರೆ 10 ಸೆಕೆಂಡ್ ಬಂದು ಕೂತ್ಕೊಳ್ತಾಯಿದ್ರು ರೂಮಿಂದ. ಹೊರಗಡೆ ಬರ್ತಾ, ಅಪ್ಪ ಬನ್ನಿ, ತಂಗಿ ನಿಮ್ಮ ಮಗಳು ಬಂದಿದ್ದಾಳೆ, ಬರ್ತಾರೆ, 10 ಸೆಕೆಂಡ್ ಕೂತು, ಚೆನ್ನಾಗಿದ್ದೀರಾ, ಎಲ್ಲ ಚೆನ್ನಾಗಿದೆಯಾ, ಓಕೆ ಹರೇ ಕೃಷ್ಣ, ಅಷ್ಟೇ. ಏನು ಮಾಡ್ತಾಯಿದ್ರು? ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಕೃಷ್ಣ ಜಪ, ಇಷ್ಟೇ. ಪ್ರಭುಪಾದರು ಅದಕ್ಕೆ ಹೇಳ್ತಾರೆ, ಯಾರು ಕೃಷ್ಣನನ್ನು ಪಡ್ಕೋಬೇಕು ಅಂತ ಇದ್ದೀರಾ ಗಂಭೀರವಾಗಿ ಸುಮ್ಮನೆ ಕೈ ಎತ್ತಬೇಡಿ. ಸೀರಿಯಸ್ ಅಂದರೆ ಏನೇ ಬರಲಿ, ಇರಿ ಒಂದು ನಿಮಿಷ, ಸ್ಟಾರ್ ಎಲ್ಲ ಫಸ್ಟ್ ಹಾಕ್ಬಿಡ್ತೀನಿ, ಆಮೇಲೆ ಕೈ ಎತ್ತಿ. ಆಮೇಲೆ ಸ್ಟಾರ್ ಹಾಕರೆ ಮೋಸ ಮಾಡಿದ್ರಿ ಅಂತೀರ. ಫಸ್ಟೇ ಸ್ಟಾರ್ ಹಾಕ್ಬಿಡ್ತೀನಿ. ಜೀವನದಲ್ಲಿ ಏನೇ ಬರಲಿ, ಏನೇ ಹೋಗಲಿ, ನನ್ನ ಜೀವನದ ಧ್ಯೇಯ ಒಂದೇ, ನಾನು ಕೃಷ್ಣನ್ನ ಪಡ್ಕೋಬೇಕು ಅಂತ ಎಷ್ಟು ಭಕ್ತರಲ್ಲಿ ನಿಜವಾಗಿಯೂ ಈ ಆಸೆ ಇದೆ? ಕೈ ಎತ್ತಿ. ನಾನು ನೋಡ್ತಾ ಇಲ್ಲ. ನಿಂಗೊಂದ್ಸತಿ ಹೇಳ್ಸೋದು ತಿರ್ಗಾಗೆ ಬೇಡ, ಕೈ ಮೇಲೆ ಬೇಡ. ಇದ್ದರೆ ಇದೆ, ಇಲ್ಲ ಅಂದರೆ ಇಲ್ಲ. ಯಾರು ಈ ರೀತಿ ಭಗವಂತನನ್ನು ಪಡ್ಕೊಳ್ಳೇಬೇಕು ಅಂತ ಇದ್ದೀರೋ, ನಿಮಗೆ ಪ್ರಭುಪಾದರು ಒಂದು ಸೂತ್ರ ಕೊಟ್ಟಿದ್ದಾರೆ. ಏನು ಸೂತ್ರ? ಅಲ್ಲ, ಹರೇ ಕೃಷ್ಣನೇ, ಎಷ್ಟು ವರ್ಷ ನಾವು ಸಂಪೂರ್ಣವಾಗಿ ಮುಳುಗೋಗಿ ಭಕ್ತಿ ಮಾಡಿದ್ರೆ ಕೃಷ್ಣ ಖಂಡಿತವಾಗಿ ಸಿಗ್ತಾನೆ. ಏನು? ಎಷ್ಟು ವರ್ಷ ಸಂಪೂರ್ಣವಾಗಿ ನಾವು ಭಕ್ತಿಯಲ್ಲಿ ಮುಳುಗೋದ್ರೆ ಕೃಷ್ಣ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ಸಿಕ್ಕೇ ಸಿಗ್ತಾನೆ. 15ರಿಂದ 16 ವರ್ಷ ಜೀವನದಲ್ಲಿ ಭಕ್ತಿಯನ್ನು ಗಂಭೀರವಾಗಿ ಮಾಡಬೇಕು. ಯಾರು ಸೀರಿಯಸ್ ಆಗಿದ್ದಾರೋ, ಪ್ರಭು ಯಾವಾಗ ಆಗತ್ತೆ ಇದು? 15ರಿಂದ 16 ವರ್ಷ ಎಲ್ಲಿ ಸಿಗುತ್ತೆ ಪ್ರಭು ಟೈಮು ಜೀವನದಲ್ಲಿ? ಯಾವಾಗ ಮಾಡಬೇಕು? ಇವಾಗಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು? ಇವತ್ತಿಂದ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳ್ತಾ ಇರೋದು ಗೃಹಸ್ಥ ಆಶ್ರಮ ಅಂದರೆ ಕೌಮಾರ ಆಚರೇತ್ ಪ್ರಾಜ್ಞ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರು, ಒಂದು 5 ವರ್ಷದಿಂದ ಅಂತ. ಸರಿ, 5 ವರ್ಷದಿಂದ ಆಗಲಿಲ್ಲ, ಓಕೆ. 55 ವರ್ಷಕ್ಕಿಂತ ಮುಂಚೆ ಬೇರೆ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು. ಮ್ಯಾಕ್ಸಿಮಮ್ 60, ಓಕೆ. ಯಾಕಂದರೆ ಅದಾದಮೇಲೆ ದೇಹ ಆಗಲೇ ಕ್ಷೀಣಿಸೋಕ್ಕೆ ಶುರುವಾಗತ್ತೆ, ಎಲ್ಲ ಕೆಲಸಗಳು ಕಠಿಣ ಆಗ್ತಾ ಹೋಗುತ್ತೆ. ಶಾಸ್ತ್ರದ ಪ್ರಕಾರ 50ರಿಂದ 65 ವರ್ಷ ಭಕ್ತಿಗೆ ಸಮಯ. 50 to 65 ಇಯರ್ಸ್. ಅದಾಗಲಿಲ್ಲ, ಆಗೋಯ್ತು, 65 ಆಗೋಯ್ತು, ನನಗೆ ಏನೂ ತೊಂದರೆ ಇಲ್ಲ, ಇವತ್ತಿಂದ ಗಂಭೀರವಾಗಿ ಮಾಡಿ. ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರು 5 ವರ್ಷದಲ್ಲಿ ಹೆಚ್ಚು ಕಡಿಮೆ ಪರಿಪೂರ್ಣತೆ ಹಂತಕ್ಕೆ ಹೋಗಲಿಲ್ಲ ಅವರು, ಬಟ್ ಹೆಚ್ಚು ಕಡಿಮೆ ಅಂದರೆ ಇನ್ನೊಂದು ಜನದಲ್ಲಿ ಮೋಸ್ಟ್ಲಿ ಮುಗಿಸ್ಕೊಂಡು ಬಿಡ್ತಾರೆ ಅವರು. ಅಷ್ಟು ಕ್ಲೋಸಾಗಿ ಹೋಗಿದ್ರು ಅವರು. ಯಾಕೆ ಅಂದರೆ ಅವ್ರು ಯಾವ ರೀತಿ ತಮ್ಮ ದೇಹವನ್ನು ಬಿಟ್ಟರು ಅದರಿಂದ ನನಗೆ ಗೊತ್ತಾಯಿತು.
ಅವರಿಗೆ ದೇಹದ ಪ್ರಜ್ಞೆನೇ ಇರಲಿಲ್ಲ. ಕೃಷ್ಣನ ಲೀಲೆಗಳ ಬಗ್ಗೆ ನನ್ನ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದಾರೆ. ಆ ಸಾಯೋ ಸಮಯದಲ್ಲಿ ಕೂಡ ಅಷ್ಟು ಅವರಿಗೆ ಕೃಷ್ಣ ಪ್ರಜ್ಞೆ ಇತ್ತು. ಅರೆ ಆ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಅವರು ಎಕ್ಸ್ಟರ್ನಲ್ ಬಾಹ್ಯ ಪ್ರಜ್ಞೆ ಇರಲಿಲ್ಲ ಅವ್ರಿಗೆ. ಸೊ ನಮ್ಗೆ ಗೊತ್ತಿಲ್ಲ ಒಳಗಡೆ ಏನಾಯಿತು ಅಂತ. ಬಾಹ್ಯ ಪ್ರಜ್ಞೆ ಇರಲಿಲ್ಲ ಸುಮಾರು ಒಂದು 8 ಗಂಟೆ ಕಾಲ. ಅರೆ ಅವರು ಹರಿನಾಮದ ನಡುವೆ ತಮ್ಮ ಜೀವನವನ್ನು ಬಿಟ್ಟರು. ನಾವೆಲ್ಲ ಹರಿನಾಮ ಮಾಡ್ತಾಯಿದ್ವಿ, ಅವಾಗ ಅವರು ತಮ್ಮ ಕೊನೆ ಉಸಿರನ್ನು ಹೇಳಿದ್ರು. ಸೊ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೆ ಅವರು ಜೀವನವನ್ನು ನಡೆಸಿದ್ದು ನೋಡಿದ್ರೆ ಪರಿಪೂರ್ಣತೆ ಅಥವಾ ಭಾಳ ಹತ್ತಿರಕ್ಕೆ ಬಂದಿರ್ತಾರೆ ಮ್ಯಾಕ್ಸಿಮಮ್ ಇನ್ನೊಂದು ಜೀವನ. ಆದರೆ ಅವರು 5 ವರ್ಷದಲ್ಲಿ ಮಾಡಿದ್ರು. ಸೊ ಆ ದೃಢ ಮನಸ್ಸು ಇರಬೇಕು. ಇಲ್ಲ 5 ವರ್ಷದಲ್ಲೇ ಮಾಡಬೇಕು ಅಂದರೆ ಅದು ಸರಿ ಆಮೇಲೆ ನೋಡ್ಕೊಳ್ಳೋಣ ಅಲ್ಲ. ಸ್ಟಾರ್ಟಿಂಗ್ ಇವಾಗ ನಾವೆಲ್ಲ ಭಕ್ತರು ಕೇಳ್ತೀವಿ, ಪ್ರಭು ರಿಲೀಸ್ ಇದೆ ಪ್ರಭು, ಪ್ರಭು ಇದಿದೆ ಪ್ರಭು, ಪ್ರಭು ಇನ್ನೊಂದಿದೆ ಪ್ರಭು, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡ್ತೀವಿ, ಆಮೇಲೆ ಮಾಡ್ತೀವಿ. ಯಾವಾಗಪ್ಪ ಆಮೇಲೆ? ಯಾರಾದರೂ ಯಮರಾಜನ ಹತ್ರ ಏನಾದರೂ ಸ್ವಲ್ಪ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೀರಾ? ಇಷ್ಟು ವರ್ಷ ನಾವು ಇದ್ದೇ ಇರ್ತೀವಿ? ಯಾರ ಹತ್ರನೂ ಇಲ್ಲ. ಸೊ ಫ್ಯೂಚರ್ ಡೇಟೆಡ್ ಚೆಕ್ ಕೊಟ್ಕೋಬೇಡಿ. ಇದು ನಿಮಗೆ, ಬೇರೆಯವ್ರಿಗೆ ಯಾರೂ ಕೊಡೋಕ್ಕಲ್ಲ. ನೀವು ಭಕ್ತಿ ನಿಮ್ಮ ಒಳ್ಳೆಯದಕ್ಕೋಸ್ಕರ. ಅಂತಿಮವಾದ ಟೆಸ್ಟ್ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನನ್ನನ್ನು ಸ್ಮರಿಸಬೇಕು ಸಾಯೋ ಸಮಯದಲ್ಲಿ. ಸಾಮಾನ್ಯವಾಗಿ ಸಾಯೋ ಸಮಯದಲ್ಲಿ ಅಥವಾ ಬಹಳ ನೋವಿನ ಸಮಯದಲ್ಲಿ ನಾವು ಏನೇನು ಜ್ಞಾಪಿಸ್ಕೋತೀವಿ? ನಮಗೆ ಏನು ಬಹಳ ಪ್ರಿಯವಾದದ್ದು ಅದನ್ನು ಜ್ಞಾಪಿಸ್ಕೋತೀವಿ. ಸರಳವಾದ ವಿಷಯ. ನಮ್ಮ ಹೃದಯಕ್ಕೆ ಏನು ಹತ್ತಿರವಾಗಿದೆಯೋ ಅದು ಜ್ಞಾಪಕ ಬರುತ್ತೆ. ಯಾರಿಗೋ ಅವ್ರ ಮಕ್ಕಳಿರ್ಬೋದು, ಯಾರಿಗೋ ಮನೆಯಲ್ಲಿರೋ ನಾಯಿ ಇರ್ಬೋದು, ಯಾರಿಗೋ EMI ಇರ್ಬೋದು, ಅಥವಾ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು. ಏನು ತಲೆ ತಿಂತಾ ಇದ್ದ ನನಗೆ, ಏನಾಗತ್ತೆ ನಮ್ಗೆ ಅವಾಗ ಮುಂದಿನ ಜೀವನ? EMI ವಸೂಲಿ ಮಾಡೋನಾಗ್ತೀನಿ ಅನ್ಸುತ್ತೆ ನಾನು. ಇಲ್ಲ ಮ್ಯಾನೇಜರ್ ಬಗ್ಗೆ ಬೈದು ಅವನ ಮನೆಯಲ್ಲೂ ಉಟ್ಕೋಬೋದು. ಇಲ್ಲ ನಾಯಿ ಬಹಳ ಪ್ರಿಯವಾಗಿದ್ದರೆ ನಾಯಿ ಫ್ಯಾಮಿಲಿ. ಮೊಮ್ಮಕ್ಕಳು ತುಂಬ ಪ್ರೀತಿ, ಮೊಮ್ಮಕ್ಕಳ ಮನೆಯಲ್ಲಿ ಮಕ್ಕಳಾಗಿ ಹುಟ್ಟೋದು. ಏನು ಬೇಕಾದ್ರೆ ಸಾಧ್ಯ ಇದೆ. ಕೃಷ್ಣ ಅದಕ್ಕೆ ಹೇಳ್ತಾನೆ, ನೀವು ಸಾಯೋ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಆ ಸ್ವಭಾವವನ್ನು ನೀವು ಪಡ್ಕೊಂಡು ಬಿಡ್ತೀರ. ಇವಾಗ ನೀವು ಲಾಸ್ಟ್ ಮಿನಿಟಲ್ಲಿ ಸ್ವಭಾವವನ್ನು ಅಥವಾ ನಮ್ಮ ಯೋಚನೆಯನ್ನು ಬದಲಾಯಿಸೋಕ್ಕಾಗಲ್ಲ. ಇವಾಗ ಪ್ರಯತ್ನ ಮಾಡಬೇಕು. ಓಕೆ, ಇವಾಗ ಸದ್ಯಕ್ಕೆ ಈ ಕ್ಷಣಕ್ಕೆ ಬದುಕಿದ್ದೀವಿ ಎಲ್ಲರೂ, ಹೌದಾ? ಏನೂ ನೋವಿಲ್ಲ ಶರೀರದಲ್ಲಿ. ಓಕೆ, ಏನೋ ಒಂಚೂರು ಕಾಲು ಕೈ ನೋವಿದೆ, ಪರವಾಗಿಲ್ಲ ಪ್ರಭು, ಅಡ್ಜಸ್ಟ್ ಮಾಡ್ಕೋತೀವಿ. ಇವಾಗ ಏನು ಯೋಚನೆ ಬರ್ತಾಯಿದೆ? ಅಥವಾ ಮನೆಗೆ ಹೋಗ್ತೀವಿ, ಕ್ಲಾಸ್ ಆದಮೇಲೆ ಸುಮ್ಮನೆ ಕೂತಿದ್ದೀವಿ, ಅಥವಾ ಇವತ್ತು ಬೇಡ, ಇವತ್ತೇನು ಯೋಚನೆ ಬರ್ತಾಯಿದ್ದಾನೆ ಅಂದರೆ ಕೃಷ್ಣ ಅಂದ್ಬಿಡ್ತೀರಾ ಎಲ್ಲರೂ ನೀವು. ಆಮೇಲೆ ನಾಳೆ ಸಂಡೇ ಅಲ್ಲಿ ಇಲ್ಲಿ ಹೋಗಿ ಬಂದ್ರಿ, ಅವ್ರು ಮೀಟ್ ಮಾಡ್ಕೊಂಬಂದ್ವಿ, ಇವ್ರು ಮೀಟ್ ಮಾಡ್ಕೊಂಬಂದ್ವಿ, ಎಲ್ಲೊಂದು ಫಂಕ್ಷನ್ ಇತ್ತು, ಎಲ್ಲ ಆಯಿತು. ಮನೆಗೆ ಬಂದ್ರಿ ಸಾಯಂಕಾಲ 8:30 ಸುಮ್ಮನೆ ಕೂತಿದ್ದೀರಾ. ಯಾರ ಯೋಚನೆ ಬರುತ್ತೆ? ಯಾವ ಯೋಚನೆ ಬರುತ್ತೆ? ಅದೇ ಯೋಚನೆ ಬರೋದು ಸಾಯೋ ಸಮಯದಲ್ಲಿ. ತಕ್ಷಣ ಏನೋ ಹೊಸದು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ನಾವು ಅವಾಗ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾ ಇರೋದು, ಎಷ್ಟು ಚಿಕ್ಕ ವಯಸ್ಸಿನಿಂದ ಮಾಡ್ತೀವೋ ಅಷ್ಟು ನಮ್ಮನ್ನು ನಾವು ಟ್ರೈನ್ ಮಾಡ್ಕೋಬೋದು. ಆವಾಗ ಸಾಯೋ ಸಮಯದಲ್ಲಿ ನಮಗೆ ಏನು ಬೇಕೋ ನಾವು ಆ ಯೋಚನೆ ಬರುತ್ತೆ. ಯಾಕಂದರೆ ಅದನ್ನೇ ನಾವು ಜೀವನ ಪರ್ಯಂತ ಯೋಚನೆ ಮಾಡ್ತಾಯಿದ್ದೀವಿ. ವಿಷಯ ಬಹಳ ಸರಳವಾದದ್ದು. ಸಾಧನೆಗೆ ಶ್ರಮ ಬೇಕು. ಪ್ರತಿನಿತ್ಯ ಅವ್ರಿಗೂ ಏನೋ ಕ್ಲಾಸ್ ಕೇಳಬೇಕೇನೋ, ಹಾಕಿ ಇಲ್ಲಿ ಕೊಡಿ, ನನ್ನ ಹತ್ರ ಕೊಟ್ಬಿಡಿ, ಕೇಳ್ಕೊಳ್ಳಿ ಪಾಪ. ಅಲ್ಲ, ಅವರು ಕ್ಲಾಸ್ ಕೇಳ್ಬೋದು. ಅವ್ರಿಗೆ ಹೇಳಿ, ಅದೆಂಗೆ ನಾನು ಕ್ಲಾಸಲ್ಲಿ ಕೂತಾಗೆ ಮಾಡ್ತೀರಲ್ಲ ನೀವು ಅಂತ ಕೇಳಿ ಅವ್ರಿಗೆ. ಸೊ ಕೃಷ್ಣನನ್ನು ಸ್ಮರಿಸೋದು ನಮ್ಮ ಜೀವನದ ಗುರಿ. ಕೃಷ್ಣ ಸ್ಮರಣೆ. ಕೃಷ್ಣ ಸ್ಮರಣೆ ಯಾವಾಗ ಆಗತ್ತೆ ಅಂದರೆ ಭೌತಿಕ ವಿಷಯಗಳ ಸ್ಮರಣೆಯನ್ನು ಬಿಟ್ಟಾಗ ಮಾತ್ರ ಕೃಷ್ಣ ಸ್ಮರಣೆ ಆಗೋದು. ನಾವು ಇವತ್ತು ಭೌತಿಕ ವಿಷಯಗಳ ಸ್ಮರಣೆಯಲ್ಲಿ ಮುಳುಗೋಗಿದ್ದೀವಿ. ಅರೆ ಆ ಎಲ್ಲ ಭೌತಿಕ ವಿಷಯಗಳು ಕೊನೆಗೆ ಹೋಗುತ್ತೆ. ಇಲ್ಲ ಅದು ಹೋಗುತ್ತೆ, ಇಲ್ಲ ನಾವು ಹೋಗ್ತೀವಿ, ಎರಡರಲ್ಲೊಂದು ಅಲ್ವಾ? ಇಲ್ಲ ಆ ವಿಷಯಗಳು ಹೋಗುತ್ತೆ, ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ನಾವು ಹೋಗಿರ್ತೀವಿ.
ಸೊ ಆ ವಿಷಯಗಳ ಮೇಲೆ ನಾವು ಅಷ್ಟೊಂದು ಮನಸ್ಸನ್ನು ಮುಳುಗಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇವಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟು ಯೋಚನೆಗಳು ಬರುತ್ತೋ, ನೀವು ನಿಮ್ಮ ಜೀವನದಲ್ಲೇ ಯೋಚನೆ ಮಾಡಿ. ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಯೋಚನೆಗಳು ಬರ್ತಾ ಇರುತ್ತಲ್ವ, ಆ ಅಷ್ಟೊಂದು ಯೋಚನೆಗಳಲ್ಲಿ ಎಷ್ಟು ಯೋಚನೆಗಳು ನಿಜ ಆಗಿವೆ, ಎಷ್ಟು ಯೋಚನೆಗಳು ನಿಜ ಆಗಿವೆ. ಒಯ್ ನಾರಾಯಣಿ ಅವಳು ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತೆ, ಅವಳು ನಾನು ಕೈ ಎತ್ತಾ ಇದ್ದೀನಿ, ನಾನು ಹೇಳ್ತೀನಿ ಅಂತ. ಅವಳು ಇವತ್ತು 1 ವರ್ಷ ಬರ್ಡೇ ಅವಳು, ಅದಕ್ಕೆ ಯಾರು ನನಗೆ ಬರ್ಡೇನೇ ವಿಶ್ ಮಾಡ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾಳೆ. ಸೊ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಯೋಚನೆಗಳು ಬರುತ್ತೆ, ಆ ಯೋಚನೆಗಳಲ್ಲಿ ಒಂದು ಕೂಡ ನಿಜವಾಗಿಯೂ ಆಗಿಲ್ಲ ನಮ್ಮ ಜೀವನದಲ್ಲಿ. ಹಲವಾರು ವಿಷಯಗಳು ಸುಮ್ಮನೆ ಬರ್ತಾ ಇರುತ್ತೆ, ಸುಮ್ಮನೆ ಬರ್ತಾನೇ ಇರುತ್ತೆ, ಅದಕ್ಕೇನು ಕೊನೆಯೇ ಇಲ್ಲ. ಮನಸ್ಸಿನಲ್ಲಿ ವಿಷಯಗಳು ಬರೋದಕ್ಕೆ ಏನು ಕೊನೆ ಇಲ್ಲ, ಅದಕ್ಕೆ ನಾವು ಸುಮ್ಮನಿದ್ದರೆ ಅದು ಬರ್ತಾನೆ ಇರುತ್ತೆ. ಬಟ್ ಅದು ಯಾವ ಯೋಚನೆಯೂ ಯಾವ ಪ್ರಯೋಜನ ಇಲ್ಲ, ಯಾಕಂದರೆ ಅದು ನಿಜವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೆ ನಾವು ಅಭ್ಯಾಸವನ್ನು ಮಾಡ್ಕೋಬೇಕು, ಕೃಷ್ಣನನ್ನು ಸ್ಮರಿಸೋ ಅಭ್ಯಾಸವನ್ನು ಮಾಡ್ಕೋಬೇಕು. ಕೃಷ್ಣನನ್ನು ಸ್ಮರಿಸೋ ಅಭ್ಯಾಸ ಅಂದರೆ ಏನು ಮಾಡಬೇಕು? ಕೃಷ್ಣನನ್ನು ಸ್ಮರಿಸೋ ಅಭ್ಯಾಸ ಅಂದರೆ ಏನು ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಹೇಗೆ ಸ್ಮರಿಸೋದು ಹೇಗೆ ಅಂತ ಕೇಳಿದೆ ನಾನು. ನಾಮ ಜಪ ಮಾಡಿದೆ, ನೀವು ಎಲ್ಲರೂ ಮಾಡಿದ್ರಿ. ಹೇಗೆ ಆ ನಾಮ ಜಪ ಮಾಡೋದ್ರಿಂದ ಕೃಷ್ಣ ಹೇಗೆ ಸ್ಮರಣೆಗೆ ಬರ್ತಾನೆ? ಸರಳವಾದ ಉದಾಹರಣೆ. ನಾನಿವಾಗ ಆ ಮಗು ನೋಡಿದ್ದೀನಿ ನಾರಾಯಣಿ ಅಂತ. ಇವಾಗ ನಾನು ಆಮೇಲೆ ಮನೆಗೆ ಹೋದ್ಮೇಲೆ ನಾರಾಯಣಿ ಅಂದಾಗ ನನ್ನ ಮನಸ್ಸಿಗೆ ಏನು ಬರುತ್ತೆ? ಅವಳು ಕ್ಲಾಸಲ್ಲಿ ಗಲಾಟೆ ಮಾಡ್ತಾ ಇದ್ದಿದ್ದು ಬರುತ್ತೆ ಇವತ್ತು. ಅಂದರೆ ಆ ಹೆಸರಿನಿಂದ ನಮಗೆ ಆ ವ್ಯಕ್ತಿಗೆ ಕನೆಕ್ಷನ್ನು, ಹೆಸರಿನಿಂದ ವ್ಯಕ್ತಿಗೆ ಕನೆಕ್ಷನ್. ಅರ್ಥ ಮಾಡ್ಕೊಳ್ಳಿ ಇದನ್ನು. ಅದಕ್ಕೆ ಶಾಸ್ತ್ರದಲ್ಲಿ ನಮಗೆ ನೇರವಾಗಿ ವಿಶ್ವ ನಗ್ತಾ ಇರೋದನ್ನು ನಾನು ನೆನೆಸ್ಕೋಬೇಕು ಅಂದರೆ ವಿಶ್ವ ಅಂತ ಬರ್ಬೇಕು ತಾನೆ ನನ್ನ ಮನಸ್ಸಲ್ಲಿ. ಅಲ್ವಾ ಆರ್ಯನ್? ಇಬ್ಬರು ಯಾಕೆ ಇಲ್ಲಿ ತಲೆಹರಟೆ ಮಾಡೋದಕ್ಕೆ ಇಲ್ಲಿ ಕೂತಿದ್ದಾರೆ, ಕ್ಲಾಸ್ ಮೇಲೆ ಹೋಗಿಲ್ಲ? ದೊಡ್ಡವ್ರಾಗ್ಬಿಟ್ರಿ ಇವಾಗ, ದೊಡ್ಡವ್ರ ಕ್ಲಾಸಲ್ಲಿ ಕೂತ್ಕೋತಾರ? ಇಬ್ಬರು ನಗ್ತಾ ಇದ್ದಾರೆ ಅವಾಗ, ಗುಸ್ಪಿಸು ಅಂತ. ಸೊ ಇವಾಗ ನಾನು ಯಾರ್ದಾರು ಹೆಸರು ತೊಗೊಂಡಾಗ ಮಾತ್ರ ನನಗೆ ಅವರ ಕನೆಕ್ಷನ್ ಬರುತ್ತೆ, ತಕ್ಷಣ ಅವ್ರ ಬಗ್ಗೆ ಯೋಚನೆ ಬರುತ್ತೆ. ಅವ್ರು ಈ ಡ್ರೆಸ್ ಹಾಕ್ಕೊಂಡಿದ್ರು, ಅವ್ರು ಇದು ಮಾಡಿದ್ರು, ಅವ್ರು ಇದು ಚೆನ್ನಾಗಿ ಮಾಡ್ತಾರೆ, ಅವರಲ್ಲಿ ಈ ವಿಷಯಗಳು ತಕ್ಷಣ ಆಟೋಮೆಟಿಕ್ಕಾಗಿ ಬರುತ್ತೆ. ನೇರವಾಗಿ ನಾವು ಯಾರನ್ನು ಸ್ಮರಿಸೋದು ಬಹಳ ಕಷ್ಟ. ಹೆಸರಿಲ್ಲದೆ ನಾವು ಯಾರು ಹಲೋ ಅಂದಾಗ ಏನು ಹೇಳ್ತೀವಿ? ಯಾರು ಹಲೋ, ಏನ್ರಿ ಅವ್ರ ಹೆಸರು ಹೇಳ್ಬಿಟ್ಟು ಚೆನ್ನಾಗಿದ್ದೀರಾ? ಸೊ ಎಲ್ಲರಲ್ಲೂ ಕೂಡ ನಾಮ ಇರೋದು ಮಾರ್ಗ, ನಾಮದ ಮೂಲಕನೇ ನಾವು ಮಾತಾಡೋದು. ಯಾರ ಹತ್ರ ಮೀಟ್ ಮಾಡಿದ್ರು ಕೂಡ ಅವ್ರ ಹೆಸರು ಹೇಳ್ಬಿಟ್ಟು ಚೆನ್ನಾಗಿದ್ದೀರಾ ಅಂತಲೇ ಹೇಳೋದು. ಸೊ ನಾಮ ಕೃಷ್ಣನ ನೆನಪು ಬರೋದಕ್ಕೆ ಮಾರ್ಗ. ಓಕೆ, ಹರೇ ಕೃಷ್ಣ ಅಂತಿರುವಾಗ ನಾವು ನಮ್ಮ ಮನಸ್ಸನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಓಡಾಡಿಸಿದ್ರೆ ಆವಾಗ ಕೃಷ್ಣನ ಸ್ಮರಣೆ ಬರಲ್ಲ. ಆದರೂ ಕೂಡ ಸುಮ್ಮನೆ ಅಭ್ಯಾಸ ಆಗಿಬಿಟ್ರೆ, ಏನು ಮಾಡ್ರೆ ಕಾಲು ನೋವು ಬಂತ, ಅಯ್ಯೋ ಕೃಷ್ಣ ಸಾಕು. ಎಷ್ಟು ಜನ ಜಪ ಮಾಡ್ತಾಯಿಲ್ಲ? ಎಷ್ಟು ಜನ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾಯಿಲ್ಲ? ಏನು ಪನಿಷ್ಮೆಂಟ್ ಕೊಡಲ್ಲಪ್ಪ? ಕೈ ಎತ್ತಿ. ಎಲ್ಲ ನೋಡ್ತಾ ಇದ್ದಾರೆ, ಏನು ಮಾಡಿಬಿಡ್ತಾರೆ ಇವರು. ಇವಾಗ ಈ ಕಡೆ ಆ ಕಡೆ ನೋಡ್ತಾ ಇದ್ದಾರೆ. ಓಕೆ, ರಿವರ್ಸ್ ಕೇಳ್ತೀನಿ, ಈಸಿ. ಎಷ್ಟು ಭಕ್ತರು ಪ್ರತಿದಿನ ಜಪ ಮಾಡ್ತಾ ಇದ್ದೀರಾ? ಕೈ ಎತ್ತಿ. ಇವಾಗ ಯಾರು ಕೈ ಎತ್ತಿಲ್ವೋ ಎಲ್ಲರೂ ಗೊತ್ತಾಯ್ತಲ್ಲ. ಅಲ್ಲಿ 1 2 3 4 ಹಿಂದಿನ ರೋ ಯಾರೂ ಮಾಡ್ತಾಯಿಲ್ಲ. ಓಕೆ, ಇವಾಗ ಯಾರು ಕೈ ಎತ್ತಿಲ್ವೋ ನಿಮಗೆಲ್ಲ ಅಲ್ಲ, ನಾನು 1 ಕೋಟಿ ದುಡ್ಡು ಕೊಡ್ತೀನಿ ಕೈ ಎತ್ತಿ ಅಂದರೆ ಯಾರು ಸುಮ್ಮನೆ ಕೂತ್ಕೋತೀರಾ? ಅದಕ್ಕಿಂತ ಅಮೂಲ್ಯವಾದ ವಸ್ತುವನ್ನು ಕೊಡ್ತೀವಿ ಅಂದರೆ ಕೈ ಎತ್ತಲ್ಲ. ಓಕೆ, ಇವತ್ತು ನಿಮಗೆ ಒಂದು ಅವಕಾಶ. ಏನು ಅವಕಾಶ ಅಂದರೆ ದಿನದಲ್ಲಿ 3 ಸತಿ, ಇದು ಅವರು ಬಹಳ ಹಿರಿಯ ಸ್ವಾಮಿಗಳು ನಮ್ಮ ಇಸ್ಕಾನಲ್ಲಿ ಇವತ್ತು ಮೆಸೇಜ್ ಬಂತು, ಅದನ್ನು ನಾನು ಹೇಳ್ತಾ ಇದ್ದೀನಿ. ದಿನದಲ್ಲಿ ಯಾರು ಜಪ ಮಾಡ್ತಾ ಇಲ್ವೋ ಬೆಳಗ್ಗೆ 1 ಸತಿ, ಮಧ್ಯಾಹ್ನ 1 ಸತಿ, ಸಂಜೆ 1 ಸತಿ, ಒಂದೊಂದು ಮಾಲೆ ಹರೇ ಕೃಷ್ಣ ಮಹಾಮಂತ್ರ 5 ನಿಮಿಷ, 5ರಿಂದ 7 ನಿಮಿಷ ತಗೊಳುತ್ತೆ. ಬೆಳಗ್ಗೆ 1 ಸತಿ, ಮಧ್ಯಾಹ್ನ 1 ಸತಿ, ಸಂಜೆ 1 ಸತಿ. ಕೃಷ್ಣನ 3 ಸತಿ ದಿನದಲ್ಲಿ ನೆನೆಸ್ಕೊಡಿ. ಕಷ್ಟನಾ? ಹರೇ ಕೃಷ್ಣ ಮಹಾಮಂತ್ರವನ್ನು
ದಿನದಲ್ಲಿ 3 ಸತಿ, ಒಂದು ಮಾಲೆ ಬೆಳಗ್ಗೆ, ಒಂದು ಮಾಲೆ ಮಧ್ಯಾಹ್ನ, ಒಂದು ಮಾಲೆ. ಒಂದು ಮಾಲೆ ಅಂದರೆ 108 ಸತಿ. ಯಾಕಂದರೆ ನಮಗೆ, ನಾನು ಅದೇ ಹೇಳ್ತಿರೋ, ನಮಗೆ ಇದಕ್ಕಿಂತ ನಮಗೆ ಜೀವನದಲ್ಲಿ ಒಳ್ಳೆಯದಾಗೋದು ಇನ್ಯಾವ ವಿಷಯನೂ ಇಲ್ಲವೇ ಇಲ್ಲ. ಯಾಕೆ? ಜೀವನದಲ್ಲಿ ಸಂತೋಷ ಬೇಕು. ಸಂತೋಷಕ್ಕೆ ಮಾರ್ಗ ಏನು? ಹರೇ ಕೃಷ್ಣ ಮಹಾಮಂತ್ರ. ಈ ಜೀವನ ಆದಮೇಲೆ ಸಂತೋಷ ಬೇಕು, ಅದಕ್ಕೆ ಮಾರ್ಗ ಏನು? ಹರೇ ಕೃಷ್ಣ ಮಹಾಮಂತ್ರ. ಎಲ್ಲದಕ್ಕೂ ಉತ್ತರ ಒಂದೇ, ಹರೇ ಕೃಷ್ಣ ಮಹಾಮಂತ್ರ. ನಾವು ಸುಮ್ಮನೆ ದೇವಾಲಯಕ್ಕೆ ಹೋಗೋದ್ರಿಂದ ನೀವು ದೇವರನ್ನು ಸಾಯೋ ಸಮಯದಲ್ಲಿ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ತೀರ್ಥ ಪ್ರಸಾದ ತೊಗೋತೀವಿ, ಒಂದು 10 ಸೆಕೆಂಡ್ ಕೂತ್ಕೊಂಡು ಅಲ್ಲೂ ಹರಟೆ ಹೊಡಿತೀವಿ, ಮನೆಗೆ ಬರ್ತೀವಿ. ಏನು ಬದಲಾವಣೆ ಆಯಿತು ನಮ್ಮ ಜೀವನ? ಏನಾದ್ರು ಚೇಂಜ್ ಆಯಿತಾ? ಪುಣ್ಯ ಸಂಗ್ರಹ ಮಾಡಿದ್ದೀರಾ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಅಷ್ಟೇ. ಈ ಜನ್ಮಕ್ಕೆ ಏನೂ ಉಪಯೋಗ ಇಲ್ಲ. ಈ ಜನ್ಮಕ್ಕೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಈ ಜೀವನದಲ್ಲಿ ಸಾಯೋ ಸಮಯದಲ್ಲಿ ನಮಗೆ ಏನಾದ್ರು ಬದಲಾವಣೆ ಆಗಬೇಕಂದ್ರೆ ನಾಮ ಜಪ ಒಂದೇ ಇರೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಆಮೇಲೆ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿ. ಯಾಕಂದರೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಇದು ಹೇಳ್ತಾ ಇರೋದು. ಇದರಿಂದ ನಮಗೇನು, ನಾವಾಗಲೇ ಮಾಡ್ತಾಯಿದ್ದೀವಿ. ನಿಮ್ಮ ಜೀವನ ಬದಲಾಗುತ್ತೆ. ಇಲ್ಲ ಅಂದರೆ ನಮ್ಮ ಮನಸ್ಸಿಗೆ ಅದು ಇದು ಏನೋ ಬೇರೆ ಯೋಚನೆ ಬರುತ್ತೆ. ಕೃಷ್ಣ ಹೇಳ್ತಾ ಇರೋಂಗೆ ಅದ್ರ ಪ್ರಕಾರ ಆ ಶರೀರ ಸಿಗುತ್ತೆ. ತಿರ್ಗಾ ಬರಲೇಬೇಕು, ತಿರ್ಗಾ ಇನ್ನೊಂದು ಜನ್ಮ ಪಡ್ಕೋತೀವಿ. ಆವಾಗ ಭಕ್ತರ ಸಂಘ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹರೇ ಕೃಷ್ಣ ಮಹಾಮಂತ್ರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಈ ಹರೇ ಕೃಷ್ಣ ಮಹಾಮಂತ್ರ ಈ ಕಲಿಯುಗದಲ್ಲಿ 10,000 ವರ್ಷ ಮಾತ್ರ ಇರೋದು. 10,000 ವರ್ಷ, 9,500 ವರ್ಷ, 500 ವರ್ಷ ಆಗಿದೆ. ಇನ್ನು 9,500 ವರ್ಷದ ತನಕ ಮಾತ್ರ ಭಗವಂತ, ಭಕ್ತಿ ಇವೆಲ್ಲ ಕಲಿಯುಗದಲ್ಲಿರೋದು. 9,500 ಇಯರ್ಸ್. ಓಕೆ, ಇವತ್ತು ನಾವು ಅಷ್ಟು ವರ್ಷ ಇರಲ್ಲ ಅಲ್ವಾ? ಹೌದು, ಖಂಡಿತ ಇರಲ್ಲ. ಸೊ ಮೃತರಾಗ್ತೀವಿ. ಮೃತರಾದಮೇಲೆ ಬೈ ಚಾನ್ಸ್ ಏನಾದರೂ ನಾವು ತುಂಬ ಪಾಪ ಕೆಲಸಗಳನ್ನು ಮಾಡಿಲ್ಲದೆ ಇದ್ದರೆ, ನರಕಕ್ಕೆ ಹೋಗುವಂಥ ಕೆಲಸಗಳನ್ನು ಮಾಡಿಲ್ಲದೆ ಇದ್ದರೆ ಇಮಿಡಿಯೇಟಾಗಿ ಇನ್ನೊಂದು ಜನ್ಮ ಸಿಗುತ್ತೆ. ಇಮಿಡಿಯೇಟಾಗಿ. ಆದರೆ ನರಕಕ್ಕೆ ಹೋಗುವಂಥ ಏನಾದ್ರು ಕೆಲಸ ಮಾಡಿದರೆ, ಅದ್ರ ಬಗ್ಗೆನೂ ಹೇಳಿದ್ದೀನಲ್ವ ನಾನು ಮುಂಚೆ, ಯಾರು ನರಕಕ್ಕೆ ಹೋಗ್ತಾರೆ, ಯಾರು ನರಕಕ್ಕೆ ಹೋಗಲ್ಲ ಅಂತ ಹೇಳಿದ್ನಾ ಇಲ್ವಾ? ಹಾಂ, ಯಾರು ಹೋಗ್ತಾರೆ ನರಕಕ್ಕೆ? ಮನೆಯಲ್ಲಿ ಸೊಳ್ಳೆ ಬ್ಯಾಟ್ ಯಾರು ಇಟ್ಕೊಂಡಿದ್ದೀರೋ ನಿಮಗೆ ಆಗಲೇ ಟಿಕೆಟ್ ಕೊಟ್ಬಿಟ್ಟಿಯಾನೆ ಯಮರಾಜ. ನಿಮ್ಗೆ ರೂಮ್ ರಿಸರ್ವ್ ಮಾಡಿದ್ದೀನಪ್ಪ, ಬಂದ್ಬಿಡಿ ಆರಾಮಾಗಿ ಅಂತ. ಅಷ್ಟು ಸುಲಭ ನರಕಕ್ಕೆ ಹೋಗೋದು. ಕಲಿಯುಗದಲ್ಲಿ ಏನು ಕಷ್ಟ ಇಲ್ಲ. ಸೊ ನರಕಕ್ಕೆ ಹೋದರೆ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಶಿಕ್ಷೆ ಎಷ್ಟು ಸಮಯ ಗೊತ್ತಿಲ್ಲ. ಅಲ್ಲೇನೋ 9,500 ವರ್ಷ ಅಲ್ಲಿ ಶಿಕ್ಷೆ ಇದ್ದರೆ ಇಲ್ಲಿ ಬರೋಷ್ಟೊತ್ತಿಗೆ ಹರಿನಾಮ ಹೊಟ್ಟೋಗಿರುತ್ತೆ. ಸೊ ರಿಸ್ಕ್ ಜಾಸ್ತಿ ಇದೆ. ಸೊ ಇವತ್ತು ತಗೊಳ್ಳೋದು ಬುದ್ಧಿವಂತಿಕೆ. ಇದನ್ನು ತಗೊಂಡು ಜೀವನದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ರೆ, ಕೃಷ್ಣನನ್ನು ನಾವು ಮರೆತರೂ ಕೂಡ ಕೃಷ್ಣ ಏನು ಮಾಡ್ತಾನೆ? ಜೀವನ ಪರ್ಯಂತ ನನ್ನ ಜಪವನ್ನು ಮಾಡಿದಿರಲ್ಲ, ನಾನೇ ನಿಮ್ಮ ಮನಸ್ಸಿಗೆ ಬರ್ತೀನಿ, ನಾನೇ ನಿಮ್ಮ ನೆನಪಿಗೆ ಬರ್ತೀನಿ ಅಂತ ಕೃಷ್ಣನೇ ಬಂದ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ ಭಗವಂತನನ್ನು ಪಡ್ಕೊಳ್ಳೋಕ್ಕೆ. ಇಲ್ಲ ಮತ್ತೆ ಭೌತಿಕ ಜಗತ್ತಿಗೆ ಬರಬೇಕಂದ್ರೆ ಬೇಕಾದಷ್ಟು ಮಾರ್ಗ ಇದೆ. ಈ ಕಡೆ ಒಂದು ಮಾರ್ಗ ಇದೆ, ಈ ಕಡೆ ಒಂದು ಮಾರ್ಗ ಇದೆ, ಈ ಕಡೆಯಿಂದ ಹೋಗಿ ತಿರ್ಗಾ ಈ ಕಡೆ ಬರ್ಬೋದು, ಅದೊಂದು ಮಾರ್ಗ ಇದೆ. ಹಾಂ, ಹಿಂಗಿಂದ ಮೇಲತ್ತಿ ಇಳಿಬೋದು, ಏನೇನು ಬೇಕಾದ್ರೂ ಮಾಡ್ಕೋಬೋದು. ಆದರೆ ಭಗವತ್ತಾಮಕ್ಕೆ ಹೋಗೋಕ್ಕಿರೋದು ಒಂದೇ ಮಾರ್ಗ. ನೀವು ಈ ಕಡೆಯಿಂದ ಹೋದರೂ ಅಷ್ಟೇ, ಆ ಕಡೆಯಿಂದ ಹೋದರೂ ಅಷ್ಟೇ, ಕೊನೆಗೆ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಬರಲೇಬೇಕು. ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ಓಕೆನಾ? ಮಾಡ್ತೀರಾ? ಕೈ ಎತ್ತಿಲ್ದೇ ಇರೋವ್ರ ಕಡೆ ನೋಡ್ತಾ ಇದ್ದೀನಿ ನಾನು ಇವಾಗ. ನೀವು ಕೈ ಎತ್ತಿರ್ಲಿಲ್ವಾ? ಓ ಸರಿ, ಸಂತೋಷ. ಹಾಂ, ಓಕೆ, 3 ಸತಿ ಮಾಡಿ ಇವಾಗ. ಓಕೆ ಓಕೆ ಮುಗಿಸೋಣ. ಇವಾಗ ನನಗೆ ಒಂದು ಬರ್ಕೋಬೇಕು ಯಾರಾದರೂ. 8 ಮಾಲೆಗಿಂತ ಹೆಚ್ಚು ಜಪ ಪ್ರತಿದಿನ ಎಷ್ಟು ಭಕ್ತರು ಮಾಡ್ತಾಯಿದ್ದೀರಾ ಕೈ ಎತ್ತಿ. 8 ರೌಂಡ್ಸ್, 8 ಮಾಲೆಗಿಂತ ಹೆಚ್ಚು. ಪ್ರಭು ಸ್ವಲ್ಪ ನನಗೆ ಹೆಸರು ಬೇಕು ಎಲ್ಲರದು. ಅಲ್ಲಲ್ಲ, ಎಲ್ಲರಿಗೂ 24 ಗಂಟೆನೇ ಇರೋದು ಮಾತಾಜಿ, ಪರವಾಗಿಲ್ಲ. ಎಲ್ಲರೂ ಕೈ ಎತ್ತಿ ಸ್ವಲ್ಪ. ಕೈ ಯಾರು 8 ರೌಂಡ್ಗಿಂತ
ಇಲ್ಲ, ನಾನು ಏನು ಬೇರೆ ಕೇಳ್ತಾ ಇಲ್ಲ. 8 ರೌಂಡ್ ಮೇಲೆ ಇಲ್ಲ, ಐ ವಾಂಟ್ ನೇಮ್ಸ್. ಎಂಟು ಮಾಲೆಗಿಂತ ಮೇಲೆ. ಇಲ್ಲಿ ವಿಶ್ವನಾಥ್ ಪ್ರಭು ಒಬ್ಬರೇ. ವಿಶ್ವನಾಥ್ ಪ್ರಭು ಒಬ್ಬರೇ. ಅವ್ರು ಬರ್ಕೋತಾರೆ ಬಿಡಿ ಪ್ರಭು, ಮಾತಾಜಿ ಅವ್ರು ಬರ್ಕೋತಾರೆ. ಸೊ ಇಲ್ಲಿ ಒಬ್ಬರೇ. ಓಕೆ. ಸೊ ಇವಾಗ ಅಂದರೆ ನಮಗೆ ಜಸ್ಟು ಇದು ಮನಸ್ಸಿಗೆ ಬರಲಿ. ಭಗವಂತನನ್ನು ಪಡೆಯೋದಕ್ಕೆ ಇರೋದು ಮಾರ್ಗ ಹರೇ ಕೃಷ್ಣ ಮಹಾಮಂತ್ರ. ಅದನ್ನು ನಾವು ಜಪ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಇನ್ನೊಂದು ಸತಿ ಭೌತಿಕ ಜಗತ್ತಿಗೆ ಬರಬೇಕಾಗತ್ತೆ. ಬೇರೆ ಪರಿಹಾರ ಇಲ್ಲ. ತಿರ್ಗಾ ಬಂದಾಗ ನಮಗೆ ಭಗವಂತನ ಭಕ್ತಿ ಇದೆಲ್ಲ ಸಿಗುತ್ತೋ ಇಲ್ಲ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ. ಸೊ ನೀವೇ ಮನಸ್ಸು ಮಾಡಬೇಕು. ಮತ್ತು ಎಷ್ಟು ಸಮಯ ಇದೆ ಅದು ಗೊತ್ತಿಲ್ಲ. ನಮಗೆ ನಮ್ಮ ಆಚಾರ್ಯರು ಹೇಳಿದ್ದಾರೆ, ಕನಿಷ್ಠ ಯಾರು 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾರೋ, 15-16 ವರ್ಷ ಯಾರು ಮಾಡ್ತಾರೋ ಅವರು ಭಗವದ್ಧಾಮಕ್ಕೆ ಹೋಗೋದು ಗ್ಯಾರಂಟಿ, ಕೃಷ್ಣನ ಪಡೆಯೋದು ಗ್ಯಾರಂಟಿ. ಅದರಲ್ಲೇನು ಡೌಟ್ ಇಲ್ಲ. ಅರೆ ಅದಕ್ಕೆ ಏನಂದರೆ ಮುಖ್ಯವಾದದ್ದು ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಬೇಕೋ ಬೇಡವೋ ಅನ್ನೋದೇ ಮುಖ್ಯವಾದ ಪ್ರಶ್ನೆ. ಅದಕ್ಕೆ ನಾನು ಕೇಳಿದ್ದು, ಎಷ್ಟು ಭಕ್ತರಿಗೆ ಬೇಕೇ ಬೇಕು ಕೃಷ್ಣ. ಯಾರು ಬೇಕೇ ಬೇಕು ಅಂತ ಕೈ ಎತ್ತಿದ್ರೋ ನಿಮಗೆ ಇರೋದು ಇದೊಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ನಾವೇನು ಮಾಡ್ಬೋದು ಅದನ್ನೇ ಮತ್ತೆ 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 ಹೇಳ್ತಾ ಇರ್ಬೋದು ಅಷ್ಟೇ. ತಿರುಗಿಸಿ ಮುರುಗಿಸಿ ಈ ಕಡೆ ಆ ಕಡೆ ಹಂಗೆ ಮಾಡಿ ಹಿಂಗೆ ಮಾಡಿ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗಲ್ಲ, ಇನ್ನೇನು ಇಲ್ಲ ಹೇಳೋದಕ್ಕೆ. ಸೊ ಇದು ಅಷ್ಟು ಮುಖ್ಯವಾದದ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರಲ್ಲ. ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಥರ ವಿಷಯಗಳು ಬರ್ತಾ ಇರುತ್ತೆ. ಅರೆ ಹರೇ ಕೃಷ್ಣ ಮಹಾಮಂತ್ರ ಶುರು ಮಾಡಿದ್ರೆ ಒಂದು ಸತಿ ನಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಬೇಡದೇ ಇರೋ ಯೋಚನೆಗಳು ಬಂದರೂ ಕೂಡ ತೆಗೆದುಹಾಕೋ ಅಷ್ಟು ಶಕ್ತಿ ನಮಗೆ ಬರುತ್ತೆ. ಉಪಯೋಗವಾಗಿಲ್ಲದೆ ಇರೋ ಯೋಚನೆಗಳು ಬರ್ತಾಯಿದೆ, ಅದನ್ನು ಬಿಟಾಕ್ ಅಂತ ಹೇಳೋ ಶಕ್ತಿ ಬರುತ್ತೆ. ಮಾಡ್ತೀರಾ? ಇಲ್ಲ ಪ್ರಭು, ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಭಕ್ತರು? ನಮಗಿನ್ನೂ ಭಗವಂತ ಪ್ರೇರಣೆ ಕೊಟ್ಟಿಲ್ಲ ಅಂದ್ಬಿಡ್ತಾರೆ. ಭಗವಂತನ ಮೇಲೆ ಕೈ ತೋರಿಸ್ಬಿಡೋದು. ಭಗವಂತ ಪ್ರೇರಣೆ ಕೊಟ್ಟಿಲ್ವಾ, ನೀನೇನಪ್ಪ ಇಚ್ಛೆನೇ ಪಡಲಿಲ್ವಲ್ಲ ಅಂತಾನೆ ಭಗವಂತ. ಸೊ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಂಬಿಡಿ, ಇದು ಮಾಡೋದು ಬಿಡೋದು ನಿಮ್ಮ ಇಚ್ಛೆ, ಭಗವಂತನ ಪ್ರೇರಣೆ ಅಲ್ಲ. ಇದೊಂದು ನನಗೆ ತುಂಬ ಸಾಮಾನ್ಯವಾಗಿ ಎಲ್ಲರೂ ಉತ್ತರ ಕೊಡೋದು ಇದು. ಭಗವಂತನ ಪ್ರೇರಣೆ ಅಲ್ಲ, ಅದು ನಿಮ್ಮ ಇಚ್ಛೆ. ನೀವು ಪಟ್ಟರೆ ಇಚ್ಛೆ, ಕೃಷ್ಣ ಏನು ಮಾಡ್ತಾನೆ? ತಥಾಸ್ತು ಅಂತಾನೆ. ಓಕೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಸಾಯೋ ಸಮಯದಲ್ಲಿ ನನ್ನ ಯೋಚನೆ, ಮನಸ್ಸಿನಲ್ಲಿ ಏನೇ ಯೋಚನೆ ಬರುತ್ತೋ ಅದು ನನ್ನ ಮುಂದಿನ ಜೀವನ. ಅದಕ್ಕೆ ಏನು ಮಾಡಬೇಕು? ಮನಸ್ಸನ್ನು ನಿಯಂತ್ರಿಸಬೇಕು, ಕೃಷ್ಣನ ಬಗ್ಗೆ ಸ್ಮರಿಸಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣನ ಸ್ಮರಿಸೋಕ್ಕೆ ಇರೋದಕ್ಕೆ ಕಲಿಯುಗದಲ್ಲಿ ಇರೋದು ಒಂದೇ ಮಾರ್ಗ, ಹರೇ ಕೃಷ್ಣ ಮಹಾಮಂತ್ರ. ಓಕೆನಾ? ಇವತ್ತು ಪಿಕ್ಚರ್ ಬೇಗ ಬಿಡ್ತಾ ಇದೆ. ಪ್ರಶ್ನೆನ ಹೇಳಿ ಪ್ರಭು, ಹೇಳಿ. 230 ಡೇಸ್ ಒಂದು ಮಾಲೆ, ಒಂದು ಮಾಲೆನಲ್ಲೇ ತುಂಬ ಚೇಂಜಸ್ಸು ನೋಡಿ. ಒಂದು ಮಾಲೆನಲ್ಲೇ ತುಂಬ ಚೇಂಜಸ್ ಅಂತೆ. 230 ಡೇಸಿಂದ ಮಾಡ್ತಾ ಇದ್ದಾರೆ, ಅದು ಇಂಪಾರ್ಟೆಂಟು. ಒಂದು ಮಾಲೆನಲ್ಲೇ ಚೇಂಜ್ ಇರುವಾಗ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನಂಗೆ ಇರಬೇಕು? ಪ್ರಭು ಮೇಲೆ ಹಾಡ್ತಾ ಇರ್ತಾರೆ. ಅಷ್ಟು ಪವರ್ ಇದೆ ಹರೇ ಕೃಷ್ಣ ಮಹಾಮಂತ್ರ ಇದೆ. ಯಾಕಂದರೆ ಅದು ಭಗವಂತ ತನ್ನ ಎಲ್ಲ ಶಕ್ತಿಯನ್ನು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಡಗಿಸ್ಬಿಟ್ಟಿದ್ದಾನೆ. ಅಷ್ಟು ಶಕ್ತಿ ಇದೆ ಹರೇ ಕೃಷ್ಣ ಮಹಾಮಂತ್ರಕ್ಕೆ. ಅರೆ ಸ್ವೀಕರಿಸೋದು ಬಿಡೋದು ಅದು ನಿಮ್ಮ ಕೈನಲ್ಲಿದೆ. ನಾವು ಪ್ರಸಾದವನ್ನು ನಿಮ್ಮ ಮುಂದೆ ತಂದಿಡ್ಬೋದು, ಆಮೇಲೆ ನೀವೇ ಅದನ್ನು ತೆಗೆದು ಬಾಯಿ ಒಳಗೆ ಇಟ್ಕೋಬೇಕು. ಓ ಇಲ್ಲ ಪ್ರಭು ಹೊಟ್ಟೆ ನೋವಿದೆ ಇವತ್ತು, ಬೇಡ ಅಂದರೆ ಓಕೆ. ಸೊ ಇದ್ರ ಜೊತೆ ಇಲ್ಲೇ ಮುಗಿಸ್ತೀನಿ. ನಾಮದ ಮಹಿಮೆ ಅದನ್ನು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಅಷ್ಟೇಳಿ ಇವತ್ತಿನ ಪ್ರವಚನ ಇಲ್ಲೇ ನಿಲ್ಲಿಸೋಣ.
ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದಿಗೆ ಕಿ ಜಯ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನ ಯುದ್ಧವನ್ನು ಮಾಡು, ಜೊತೆಗೆ ನನ್ನ ಚಿಂತನೆಯನ್ನು ಮಾಡುವಂಥ, ಕೆಲಸ ಬಿಡುವಂತ ಹೇಳಿಲ್ಲ. 3ನೇ ಶ್ಲೋಕದಲ್ಲಿ ನನ್ನನ್ನು ಕೃಷ್ಣನಾಗಿ ಸ್ಮರಿಸು, ನೀನು ಮಾಡಬೇಕಾರೋ ಕರ್ತವ್ಯವನ್ನು ಮಾಡು, ಜೊತೆಗೆ ನನ್ನ ಸ್ಮರಣೆಯನ್ನು ಮಾಡು. ನಿಮ್ಮ ಕೆಲಸಗಳೆಲ್ಲ ಮಾಡ್ಕೊಂಡೋಗಿ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಹರೇ ಕೃಷ್ಣ.